ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ, ರಾಜ್ಯಸಭೆಯ ಸದಸ್ಯರಾಗ್ತಾರೆ. ಇವರ ಅಕ್ರಮ ಸಂಪತ್ತನ್ನು ಬಳಸಿಕೊಂಡು ಇಡೀ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ದೃಷ್ಟಿಯಿಂದ ಮೋದಿಯವರು ಕೈಗೊಂಡಿರುವ ಈ ನಿರ್ಧಾರ ಇದೆಯಲ್ಲ, ನಿರ್ಧಾರ ಇಟ್ ಈಸ್ ರಿಮಾರ್ಕಬಲಿ ಗ್ರೇಟ್. ಎಲ್ಲ ಅಕ್ರಮ ಸಂಪತ್ತು ಆಚೆಗೆ ಬರಬೇಕು. ಇವರೆಲ್ಲರನ್ನು ಬೀದಿ ಒಳಗೆ ನಾಮ ಹಾಕಿ ಅವ್ರನ್ನ ಮೆರವಣಿಗೆ ಮಾಡಿಸ್ಬೇಕು. ಈ ಕದೀಮರನ್ನ ಏನು ಈ ದೇಶದ ಸಂಪತ್ತು, ಈ ಬಡವರ ಸಂಪತ್ತನ್ನು ಲೂಟಿ ಹೊಡೆದ್ಬಿಟ್ಟು ಮಜಾ ಉಡಾಯಿಸ್ತಾ ಇದ್ದಾರೆ. ಇಡೀ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಇವರು ನಿಯಂತ್ರಿಸ್ತಾ ಇದ್ದಾರೆ. ಅದಕ್ಕೆ ಒಂದು ದೊಡ್ಡ ಒಂದು ಬಿಗಿಯಾದ ಲಗಾಮು ಬೀಳಬೇಕು, ಕಡಿವಾಣ ಬೀಳಬೇಕು. ಆವಾಗ ಮಾತ್ರ ಭಾರತದ ಫೈನ್. ನಾನು ಕೇಳ್ತೀನಿ ಮಾಧವ ಪ್ರಕಾಶ್, ಯಾಕಂದ್ರೆ ನಿಮಗೆ ಅಷ್ಟು ಸುಲಭನೇ ಅವ್ರ ಮೇಲೆ ಕಡಿವಾಣ ಹಾಕೋದು ಅಗೈನ್ ಸುಲಭನ ಸರ್? ಅಲ್ಲ, ಡೆಫಿನೆಟ್ ಆಗಿ ಸಾಧ್ಯ ಇದೆ. ಯಾಕೆಂತಂದ್ರೆ ಒಂದು ದೇಶದ ಪ್ರಧಾನಿಗೆ ಇಚ್ಛಾಶಕ್ತಿ ಇದ್ರೆ, ಮನಸ್ಸಿದ್ದರೆ ಮಾರ್ಗ, ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಆ ಪ್ರಧಾನಿಗೆ ಆ ಪ್ರಧಾನಿ ರಿಮೋಟ್ ಕಂಟ್ರೋಲ್ ಪ್ರಧಾನಿ ಆಗದೆ ಹೋದ್ರೆ, ನಾನು ಈ ದೇಶಕ್ಕಾಗಿ ನನ್ನನ್ನು ಅರ್ಪಿಸ್ಕೊಂಡಿದ್ದೀನಿ, ಈ ದೇಶದ ಜನರ ಬದುಕು ಹಸನಾಗಬೇಕು, ಆದ್ರಿಂದ ನಾನು ಮಾಡೇ ಮಾಡ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ಹಿ ಕ್ಯಾನ್ ಚೇಂಜ್. ಎಸ್ ಸರ್. ಹೇಗೆ ಆಗ್ಲಿಕ್ಕೆ ಸಾಧ್ಯ? ಅದು ಮುರಳೀಧರ್, ಹೇಗೆ ಆಗ್ಲಿಕ್ಕೆ ಸಾಧ್ಯ ಸರ್ ಇದು? ವೈಟ್ ಹಣ ರಂಗನಾಥ್ ಅವರೇ, ನಿಮಗೆ ಲಕ್ಷ ಸಂಬಳ ಬರುತ್ತೆ, ನನಗೆ ಲಕ್ಷ ಸಂಬಳ ಬರುತ್ತೆ. ನಾನು ಮನೆ ಖರೀದಿ ಮಾಡಬೇಕು ಅಂದ್ರೆ ನನ್ನ ಕಷ್ಟಪಟ್ಟದ ಬಿಳಿ ಹಣನ ಕಪ್ಪು ಹಣ ಮಾಡಿಕೊಡ್ಬೇಕು ಅವ್ರಿಗೆ. 90 ಲಕ್ಷ ರೂಪಾಯಿ ನನಗೆ ಲೋನ್ ಕೊಡೋ ಚೈತನ್ಯ ಇದೆ ಬ್ಯಾಂಕ್ಗೆ, ಆದ್ರೆ ಅವ್ರು 90 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಮಾಡ್ಕೊಡೋ ಶಕ್ತಿ ಇಲ್ಲ ಬಿಲ್ಡರ್ಗೆ. ಆತ 60 ಲಕ್ಷ ರೂಪಾಯಿ ವೈಟ್ ಕೊಡು, 30 ಲಕ್ಷ ರೂಪಾಯಿ ಬ್ಲಾಕ್ ಕೊಡು ಅಂತಾರೆ. ನಾನು ಹೀರೋ ವೈಟ್ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ವೈಟ್ ಮನಿ ದಟ್ ವಿಲ್ ಕಮ್ ಟು ದಿ ಮಾರ್ಕೆಟ್. ಇದ್ರ ಉಪಯೋಗ ಯಾರಿಗಾಗತ್ತೆ? ಬ್ಯಾಂಕ್ನವ್ರಿಗಾಗತ್ತೆ. ಎರಡನೇ ಉಪಯೋಗ ಏನಾಗತ್ತೆ? ಮೋದಿ ಅಂತ ವ್ಯಕ್ತಿ ದೂರದೃಷ್ಟಿ ಇದೆ, ಪೇಟ್ರಿಯಾಟಿಸಮ್ ಇದೆ, ಆದರೆ ಅರ್ಜೆನ್ಸಿನೂ ಇದೆ. ಈಗ ಪ್ರೋಗ್ರೆಸ್ಸಿಗೆ ನಮಗೆ ಬೇಕಾಗಿರೋದು ಅರ್ಜೆಂಟ್ ವ್ಯಕ್ತಿ. ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ನೋಡ್ತಾ ಇರಿ. ನಾನು ಹೇಳಿದ್ದು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಹೌಸಿಂಗ್ ಲೋನ್ 40% ಆಫ್ ದಿ ಸ್ಯಾಲರಿ ವಿಲ್ ಬಿ ಗಿವನ್ ಆಸ್ EMI ಅನ್ನೋದನ್ನ 50% ಮಾಡ್ತಾರೆ. ಜನ 100% ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಬ್ಯಾಂಕ್ಸ್ ಲೋನ್ ಸ್ಯಾಂಕ್ಷನ್ ಮಾಡಿಕೊಂಡು 2 ಚೆಕ್ ಕೊಡುತ್ತೆ. ಒಂದು ರಿಜಿಸ್ಟರ್ ಆಫೀಸಿಗೆ ತೊಗೊಂಡೋಗಿ, ಒಂದು ಅವನಿಗೆ ಕೊಡಿ ಅಂತ. ಅವನು ಒಂದು ಚೆಕ್ನ ಒಂದು ಕಡೆ ಡಿಪಾಸಿಟ್ ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಹೆಸರಲ್ಲಿ ಡಿಪಾಸಿಟ್ ಮಾಡ್ತಾರೆ. ವ್ಯವಸ್ಥೆ ಹೇಗಿದೆ, ಯಾರನ್ನೂ ತಪ್ಪೇಳೋಂಗಿಲ್ಲ. ಹೆಂಗೀಗ ಸಪ್ಲೈ ಡಿಮ್ಯಾಂಡ್ ಪ್ರಶ್ನೆ ಇದು. ಎಲ್ಲರಿಗೂ ಬೆಂಗಳೂರೇ ಬೇಕು, ಎಲ್ಲರಿಗೂ ಜಯನಗರ ಬೇಕು. ಹಳೆ ಬ್ಯಾಂಗ್ಳೂರ್ನ ತಯಾರು ಮಾಡಿದವರೆಲ್ಲ ವ್ಯಾಲ್ಯೂ ಜಾಸ್ತಿ ಆದಾಗ ಅದನ್ನು ಮಾರ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಇದೇ ಶೇಷಾದ್ರಿಪುರಂ ಬಸವನಗುಡಿ ಆಗಿ, ಬಸವನಗುಡಿ ಜಯನಗರ ಆಗಿ, ಜಯನಗರ್ JP ನಗರ್ಗೆ ಹೋಗಿ, JP ನಗರ್ ಕನಕಪುರಕ್ಕೆ ಹೋಗಿದ್ದು ಹಳೆ ಬೆಂಗಳೂರವರಿಂದ. ಹೊಸವರು ಬಂದವ್ರಿಗೆ ಅವಶ್ಯಕತೆ ಇದೆ. 90 ಲಕ್ಷ ಮನೆ 1 ಕೋಟಿ ಕೊಟ್ಟು ತಗೋತಾರೆ ಬ್ಲ್ಯಾಕ್. ಇದರಿಂದ ಉಪಯೋಗ ಆಗುವಂಥ ಕ್ಷೇತ್ರ ಗೋ ಆನ್ ರೆಕಾರ್ಡ್ ಅಂತ ನಾನು ಯಾವಾಗಲೂ ಏನು ಹೇಳ್ತಾ ಇರ್ತೀನಿ, ಈಸಿಯಾಗಿ ಆಗೋ ಕ್ಷೇತ್ರ ರಿಯಲ್ ಎಸ್ಟೇಟ್ ಒಂದೇ. ಹದ್ದುಬಸ್ತಿಗೆ ಬರಲೇಬೇಕು, ದಾರಿಗೆ ಬರಲೇಬೇಕು, ಬೇರೆ ಮಾರ್ಗ ಇಲ್ಲ. ಕಾಮನ್ ಮ್ಯಾನ್ಗೆ 100% ಉಪಯೋಗ ಆಗುವಂಥ ವ್ಯವಸ್ಥೆ. ಎರಡನೇದು, ಇವ್ರು ಹೇಳಿದ್ದು ಯಾರ ಹತ್ರ ಇದೆ? ಜನನಾಯಕರ ಹತ್ರ ಇದೆ. ಎರಡನೇದು ಬ್ಯೂರೋಕ್ರಾಟ್ಸ್. ಇವರಿಬ್ಬರೇ ದೇಶನ ನಿಯಂತ್ರಣ ಮಾಡ್ತಾ ಇರೋದು, ಪ್ರಧಾನಮಂತ್ರಿಗಳಲ್ಲ. ಪ್ರಧಾನಮಂತ್ರಿ ಏನೇ ಡಿಸಿಷನ್ ತಗೋಬೋದು, ಇಂಪ್ಲಿಮೆಂಟ್ ಮಾಡೋರು ಇವರು. ಗೊತ್ತಾಯ್ತಾ? ಇದು ಬೇನಾಮಿ ಆಸ್ತಿನ ಹೊರಗಡೆ ತಂದು ಅವ್ರಿಗೆ ಶಿಕ್ಷೆ ಕೊಟ್ಟು ಅದನ್ನು ಮುಟ್ಟುಗೋಲು ಹಾಕ್ಕೊಂಡು ತಗೊಳ್ಳೋದು ಸುಲಭವಾದ ಕೆಲಸ ಅಲ್ಲ. ರೈತರು ಡಿಕ್ಲರೇಷನ್ ಇಲ್ದಿರೋ ಭೂಮಿ ತಗೋಬೋದು. ನಾನು ರೈತರ ಭೂಮಿ ಖರೀದಿ ಮಾಡೋಂಗಿಲ್ಲ. ನನ್ನ ಇನ್ಕಮ್ ಟ್ಯಾಕ್ಸ್ ರೇಟ್ ಪ್ರಕಾರ ಯಾರ್ದೋ ರೈತರ ಹೆಸರಲ್ಲಿ ತಗೊಂಡು ಹಾಕಿದ್ದೀನಿ ನಾನು. ಯಾವ ರೀತಿ ಹೇಳ್ತೀರಾ ನೀವು ಅದು ಬೇನಾಮಿ ಅಂತ? ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಒಬ್ಬ ಬ್ಯೂರೋಕ್ರೇಟ್ನ ಅಕ್ರಮ ಸಂಪತ್ತನ್ನ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಅಂತ ಹೇಳಿ ಅದನ್ನ ವಶಪಡಿಸಿಕೊಂಡಿದ್ದಾರೆ. ದೇರ್ ಇಸ್ ಅನ್ ಇನ್ಸ್ಟೆನ್ಸ್. ಅದು ಒಬ್ಬ ವ್ಯಕ್ತಿ ಒಂದು ಬ್ಯೂರೋ. ಸರ್, ನಮಗೆ ಗೊತ್ತಿರೋಂಗೆ ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ತಮಿಳುನಾಡಲ್ಲಿ ಡೀಲರ್ಗೆ ಅಸಸಿಗೆ ತೊಂದರೆ ಕೊಟ್ಟ ಅಂತ ಅವನ ಮನೆಯನ್ನು ಮುಟ್ಟುಗೋಲು ಹಾಕೊಂಡ್ರು. ಅದು ಒಂದು ಕಡೆ ಸಾಧ್ಯ ಸರ್. ವ್ಯವಸ್ಥೆನೇ ಅವ್ಯವಸ್ಥೆನೇ ಒಂದು ವ್ಯವಸ್ಥೆ ಅಲ್ಲ ಸರ್. ಅಂದ್ರೆ ನಿಯಂತ್ರಣ ಮಾಡೋದು ಕಷ್ಟ ಅಂತಿರ್ತಾವ, ತುಂಬಾ ಕಷ್ಟ. ಓಕೆ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ರಘು, ವಾಟ್ ಇಸ್ ಯುವರ್ ಒಪಿನಿಯನ್? ಒಂದು ರಿಯಲ್ ಎಸ್ಟೇಟ್ ಬಗ್ಗೆ ಭಟ್ರು ಹೇಳಿದ್ದು 20% GDPದು ಬ್ಲ್ಯಾಕ್ ಮನಿ ಅಂತ ಆದರೆ 50% ರಿಯಲ್ ಎಸ್ಟೇಟ್ ಅಂತ ಹೇಳುವಂಥದ್ದು. ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಹೇಳೋದುಂಟು 60-40 ಅಂದರೆ 60 ವೈಟು 40 ಬ್ಲ್ಯಾಕ್. ನಮ್ಮ ಕವಿ ಸಿದ್ಧಲಿಂಗಯ್ಯನವರು ಒಂದು ಮಾತು ಹೇಳಿದ್ರು, ಅವ್ರಿಗೊಂದು ಸೈಟ್ ಅಲಾಟ್ ಆಗಿತ್ತಂತೆ. ಏನು ಸ್ವಾಮಿ ಸೈಟ್ ಅಲಾಟ್ ಅಂತಲ್ಲ, ಏನು ಸೈಜು ಅಂದ್ರಂತೆ.
60/40/100 ಅಂದ್ರಂತೆ. ಯಾಕೆ ಸ್ವಾಮಿ 100 ಅಂದರೆ ಗುಂಡಿ ಇದೆ ಸ್ವಾಮಿ ಅಂತ. ಸೊ ರಿಯಲ್ ಎಸ್ಟೇಟಲ್ಲಿ ಅಂಥ ಗುಂಡಿ ಇದೆ ಅದು. ಆದರೆ ನಾವು ಈಗ ಏನು ಈಗ ಋಷಭಾವತಿ ನದಿ ಗಲೀಜು ಗಬ್ಬು ನಾರ್ತಿದೆ ಅಂತ ಹೇಳೋದು ಸುಲಭ. ಕ್ಲೀನ್ ಮಾಡೋದಂಗೆ ಅಲ್ಲ, ನದಿ ಯಾಕೆ ಸ್ವಾಮಿ ಗಲೀಜಾಗುತ್ತೆ? ಗಲೀಜು ಮಾಡೋರು ಯಾರು ಸ್ವಾಮಿ? ನೀರು ಬಿಡೋರು ಯಾರು ಸ್ವಾಮಿ? ಕೆಮಿಕಲ್ಸ್ ಹಾಕೋರು ಯಾರು ಸ್ವಾಮಿ? ಇದನ್ನು ಮಾತಾಡಲ್ಲ ನಾವು. ರಿಯಲ್ ಎಸ್ಟೇಟ್ ಗಬ್ಬು ನೋಡಿ. 2020ಕ್ಕೆ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸೂರು ಇರಬೇಕು ಅಂದರೆ 43,000 ಮನೆಯನ್ನು ಪ್ರತಿದಿನ ಕಟ್ಟಬೇಕು. ದಿಸ್ ಇಸ್ ಎ ಚಾಲೆಂಜ್ ಫಾರ್ ಇಂಡಿಯಾ. ಅದಕ್ಕೆ ಹೇಳ್ತಾರೆ ಇಂಡಿಯಾ ಈಸ್ ಅ ನೇಷನ್ ಟು ಬಿ ಬಿಲ್ಟ್ ಅಂತ, ಕಟ್ಟಬೇಕಾಗಿರುವ ದೇಶ ಅಂತ ಹೇಳ್ತಕ್ಕಂಥದ್ದು. ಇದು ನೋಡಿ, ನಮ್ಮಲ್ಲಿ ಒಂದು ಮಾತಿದೆ. ಹಿಂದೆ ಇಂದಿರಾ ಗಾಂಧಿ ನೆಹರುಯನ್ ಕಾಲದಿಂದ ಬಂದಿರತಕ್ಕಂಥ ದೇಶ ಕರಪ್ಟ್ ಆಗೋದಕ್ಕೆ ಕಾರಣ ಲೈಸೆನ್ಸ್ ಪರ್ಮಿಟ್ ರಾಜ್ ಅಂತ ಹೇಳ್ತೀವಿ ನಾವು. ಈಗೇನು ಹೇಳ್ತೀವಿ ಗೊತ್ತಾ? ರಿಸೋರ್ಸ್ ರಾಜ್ ಅಂತ. ಏನು ರಿಸೋರ್ಸ್ ರಾಜ್ ಅಂದರೆ ಭೂಮಿ. ನೋಡಿ, ಹರಿಯಾಣದಲ್ಲಿ ಹೂಡಾನ ಕಾಲದಲ್ಲಿ 24,000 ಎಕರೆಯನ್ನು ಕನ್ವರ್ಷನ್ ಮಾಡಿದರು. ನೀವು ಇಂಡಿಯಾ ಟುಡೇ ಅವರು ಭಾಳ ದೊಡ್ಡ ಒಂದು ಇದು ಮಾಡಿದರು, ಅದು ಸ್ಕ್ಯಾಮ್ ಆಯಿತು. ಅದು ಏನು ಅವ್ರು ಕಂಡಿಡ್ದಿದ್ದು, MLAಗಳ ಹತ್ರ ಹೋದಾಗ 1 ಎಕರೆಗೆ 1 ಕೋಟಿ ರೂಪಾಯಿ ಕೊಟ್ಟರೆ ಕನ್ವರ್ಷನ್ ಮಾಡ್ತೀವಿ. ಕನ್ವರ್ಷನ್ ಆದರೆ ಅಗ್ರಿಕಲ್ಚರ್ ಬೆಲೆ ಹಿಂಗೆ ಹೋಗುತ್ತೆ ಮೇಲಕ್ಕೆ, ಅದಕ್ಕೆ ಕನ್ವರ್ಷನ್ ಬೇಕು. ಕನ್ವರ್ಷನ್ 24,000 ಎಕರೆ ಅಂದರೆ 24,000 ಕೋಟಿ MLAಗಳಿಗೆ ಹೋಯಿತು. ಈ ರಿಸೋರ್ಸ್ ರಾಜ್ ಅಂತ ಹೇಳಿ ಇದೆಯಲ್ಲ, ಈ ಬ್ಲ್ಯಾಕ್ ಮನಿ ಯಾಕಿದೆ ಹೇಳಿ? ಬ್ಲ್ಯಾಕ್ ಮನಿ ಸೇರೋ. ಆಮೇಲೆ ಇನ್ನೊಂದು, ನೀವು ಬಹಳ ಬ್ಲ್ಯಾಕ್ ಮನಿ ಇದೆ ಅನ್ನೋದಕ್ಕೆ ಒಂದು ಸ್ಟಡಿ ಇದೆ. ಎಲೆಕ್ಷನ್ ಟೈಮಲ್ಲಿ ಸಿಮೆಂಟ್ ಸೇಲ್ ಬಿದ್ದು ಹೋಗುತ್ತೆ. ಯಾಕೆ ಬಿದ್ದು ಹೋಗುತ್ತೆ ಅಂದರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಿಂತು ಹೋಗುತ್ತೆ. ಇದರೊಳಗಡೆ ಇನ್ನೊಂದು, ನಾವು ಗಂಭೀರವಾಗಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನ ಯಾಕೆ ಕನ್ಸಿಡರ್ ಮಾಡಬೇಕು ಅಂದರೆ, ರೂರಲ್ ಮೈಗ್ರೇಷನ್ಗೆ ಕೆಲಸ ಕೊಡ್ತಾ ಇರೋದೇ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಬೇರೆಯವರಲ್ಲ. ಯಾವ ಇಂಡಸ್ಟ್ರೀಸ್ಗಳು ಕೆಲಸ ಕೊಡ್ತಿರಲ್ಲ. ಬಂದು ಎಲ್ಲೋ ಒಂದು ಇಟ್ಕೆ ಹೊರೋದು, ಏನೋ ಒಂದು ಕೆಲಸ ಮಾಡ್ತಾರೆ, ನೀವು ನೋಡಿರ್ತೀರ. ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಮೇಲೆ ನಾವೇನು ಹೇಳೋದು, 20% ದೇಶದ GDPಯ ಕನ್ಸ್ಟ್ರಕ್ಷನ್ ಅಂಡ್ ರಿಯಲ್ ಎಸ್ಟೇಟ್ ಇರ್ತಕ್ಕಂಥದ್ದು ಅಂತ. ಅದಕ್ಕೆ ಸಂಬಂಧಪಟ್ಟ 250 ಇಂಡಸ್ಟ್ರಿ ಇದೆ. ಸೊ ಈಗ ರಿಯಲ್ ಎಸ್ಟೇಟ್ ಇಂದ ಸರಿ ಮಾಡಬೇಕು ಅಂದ್ರೆ ಒಂದೇ ಒಂದು ಮಾರ್ಗ, ರಾಜಕೀಯ ಪಕ್ಷಗಳ ದುಡ್ಡು ತಗೊಳ್ಳೋ ಲೆಕ್ಕಾಚಾರವನ್ನ RTIಗೆ ಕೊಟ್ಟು ಸರಿ ಮಾಡಿದ್ರೆ ಆಗುತ್ತೆ ಹೊರತು. ನಾನು ಮಾತಾಡ್ತೀನಿ. ನೀವು ಹೇಳಿದ್ರಲ್ಲೇ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಕೂಡ ಇದೆ. ಭಾರತ ಕಟ್ಟಬೇಕಾಗಿರುವಂತ ರಾಷ್ಟ್ರ. ನೀವು ಹೇಳಿದ್ರೆ ಏನೋ ಎಲ್ರಿಗೂ ಸೂರು ಕೊಡಬೇಕು ಅಂದ್ರೆ ಎಷ್ಟು ಮನೆಗಳು ಕಟ್ಟಬೇಕು ಸ್ವಾಮಿ, ಹೌದಾ? ಕಟ್ಟೋದು ಹೆಂಗೆ? ಈಗ ಎಲ್ಲವೂ ಈ ಸೇವಲ್ಲ ಅಲ್ಲ ಸರ್, 20-30 ಸೈಟ್ ತಗೊಳ್ಳೋದು, 20-30 ಸೈಟ್ ಗಗನಕುಸುಮ ಆಗಿರ್ಬೇಕು. ಅದರಲ್ಲಿ ಒಂದಿದೆ, ವಿಶ್ವನಾಥ್ ಭಟ್ರು ಹೇಳಿದ್ದರಲ್ಲಿ 80% ರಿಯಲ್ ಎಸ್ಟೇಟು ಇವತ್ತು ಬಜೆಟ್ ಹೌಸು, ನಾಟ್ ಹೈ ಎಂಡ್ ಹೌಸಸ್. ನೀವು ಟು ಲುಕ್ ಇನ್ ಟು ದಟ್ ಹೋಲ್ ಇದು 360 ಡಿಗ್ರಿಯಲ್ಲಿ ನೋಡಬೇಕಾಗುತ್ತೆ. ಅದರಲ್ಲಿ ಹೈ ಎಂಡ್ ಹೌಸಿಂಗ್ ಎಷ್ಟು, ಲೋ ಎಂಡ್ ಎಷ್ಟು, ಬಜೆಟ್ ಹೌಸಿಂಗ್. ಇವತ್ತಿಗೂ ನಿಮಗೆ ಬಜೆಟ್ ಹೌಸಿಂಗೇ ಮೆಜಾರಿಟಿ. 86% ಇಸ್ ಬಜೆಟ್. ಪ್ರಾಬ್ಲಿ ಹಿ ವುಡ್ ನೋ ಬೆಟರ್. ಸರ್ ಅದು ಕೂಡ ಸುಲಭ ನಿಲ್ಕಲ್ಲ ಸರ್. 50,000 ರೂಪಾಯಿ ಸಂಬಳ ತಗೊಂಡ್ರು ಬಂದೆ. ಯಾಕಂದ್ರೆ ನಾವು ಚರ್ಚೆ ಮಾಡ್ತಿರುವಂತದ್ದು ಈಗ ಅವ್ರ ಸಂಗತಿ, ಅವ್ರನ್ನ ಬಿಟ್ಟು ನಾವು ಚರ್ಚೆ ಮಾಡಕ್ಕಲ್ಲ. ಸರ್ವಜಿ ಏನಂದ್ರಿ ಸರ್? ಸರ್, ಈಗ ಆ್ಯಕ್ಚುಲಿ ಈಗ ನಮ್ಮದು ಒಂದು ಟೋಟಲ್ ವರ್ಲ್ಡ್ ಅಂತ ತೊಗೊಂಡ್ರೆ ನಮ್ಮ ಇಂಡಿಯಾದಲ್ಲಿ 80% ಆರ್ ಲಿವಿಂಗ್ ಇನ್ ರೆಂಟೆಡ್ ಹೌಸ್. 80% ರೆಂಟೆಡ್ ಹೌಸಲ್ಲಿ ಇದ್ದಾರೆ. 80% ಆರ್ ರೆಂಟೆಡ್ ಹೌಸ್. ಓನ್ಲಿ 20% ಮಾತ್ರ ಸ್ವಂತ ಮನೆಗಳಿದೆ. ಅರ್ಬನ್ ರೂರಲಲ್ಲಿ ಅರ್ಬನ್. ಯು ಆರ್ ರೈಟ್. ಈಗ ಅಮೇರಿಕಾ ತೊಗೊಂಡ್ರೆ 50-50 ಇದ್ದಾರೆ. ರಷ್ಯಾ ತೊಗೊಂಡ್ರೆ ನಿಮಗೆ 60-40 ಈ ಥರ ಇದ್ದಾರೆ. ಇಲ್ಲಿ ಡಿಮಾಂಡ್ ಇದೆ. ಈಗ ಏನಿದು ಒಂದು ಮೋದಿಜಿ ಅವರು ತಂದಿದ್ದಾರೆ, ಇದರಿಂದ ಇಟ್ ವಿಲ್ ಹೆಲ್ಪ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ, ಪರ್ಟಿಕ್ಯುಲರ್ಲಿ ಯಾರು ಆರ್ಗನೈಸ್ಡ್ ಆಗಿದ್ದಾರೆ. ಹೆಲ್ಪ್ ಆಗುತ್ತೆ 101% ಹೆಲ್ಪ್ ಆಗುತ್ತೆ. ಹೇಗೆ ಸರ್? ಹೇಗೆ ಅಂತಂದ್ರೆ ನೋಡಿ, ದುಡ್ಡುಗಳು ಎಲ್ಲರೂ ಕೂಡ ಬ್ಯಾಂಕ್ ಕಟ್ತಾ ಇದ್ದಾರೆ. ನಿಯರ್ಲಿ ಅರೌಂಡ್ 15 lakh crore ಅಷ್ಟು ಡೆಪಾಸಿಟ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ. ಒನ್ಸ್ ಎಲ್ಲ ಇಲ್ಲಿ ಒಂದು ಡ್ರೈ ಆಗುತ್ತೆ ಮಾರ್ಕೆಟ್, ಬ್ಯಾಂಕ್ಗೆ ಹೋಗುತ್ತೆ. ಬ್ಯಾಂಕ್ಗೆ ಒತ್ತಡ ಬಂದೇ ಬರುತ್ತೆ. ಇಲ್ಲಿ ಲಿಕ್ವಿಡಿಟಿ ಇಲ್ಲ. RBIಗೆ ಆಟೋಮೆಟಿಕ್ ಆಗಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದನ್ನ somehow they have to push it again into the market. ಸೊ ಆಟೋಮೆಟಿಕಲಿ ಏನೀಗ 9 ಅಥವಾ 9.5% ಇಂಟ್ರೆಸ್ಟ್ ರೇಟ್ಸ್ ಏನಿದೆ, ಅದನ್ನ ಅವರು 7%ಗೋ 2% ಕಮ್ಮಿ ಮಾಡಲೇಬೇಕು. ಬಿಕಾಸ್ ಆಫ್ ರೇರೋ ತಗೊಂಡ್ ಬರ್ತಾರೆ. ರೇಟ್ಸ್ ಕಮ್ಮಿ ಆದ್ಮೇಲೆ ಎವ್ರಿ ಒನ್ ಯಾರು ಬಾಡಿಗೆ ಕಟ್ತಾ ಇದ್ದಾರೆ, ಎವ್ರಿ ಒನ್ ವಿಲ್ ಲವ್. ಇವತ್ತು ಮನುಷ್ಯನಿಗೆ 2 ಆಸೆ ತುಂಬಾ ಇದೆ, ಮದುವೆ, ಮನೆ. ಇದು ಬಹಳ ಮುಖ್ಯವಾದ ಒಂದು ವಿಚಾರಗಳು ಒಬ್ಬ ಮನುಷ್ಯನಿಗೆ. ಸೊ ಅವ್ನಿಗೆ ಒಳ್ಳೆ ಮನೆ ಮಾಡ್ಕೋಬೇಕು, ಏನಕ್ಕೆ ಬಾಡಿಗೆ ಕಟ್ಟಬೇಕು, ಅದರಿಂದ ಮನೆ ಮಾಡೋಣ, EMIs ಎಲ್ಲ ಕಮ್ಮಿ ಇದೆ ಅಂತೇಳಿ ಡೆಫಿನೆಟ್ ಆಗಿ ಮುಂದೆ ಬರ್ತಾರೆ. ಡೆಫಿನೆಟ್ ಆಗಿ ಪೀಪಲ್ ಯಾರು ಆರ್ಗನೈಸ್ಡ್ ಕಂಪನೀಸ್ ಇದೆ ಅವ್ರಿಗೆಲ್ಲ ಡೆಫಿನೆಟ್ ಆಗಿ ಡಿಮಾಂಡ್ ಇದೆ. ರಿಯಲ್ ಎಸ್ಟೇಟ್ ಈಸ್ ಸಮಥಿಂಗ್ ಎವ್ರಿ ಒನ್ ಲವ್ ಟು ಹ್ಯಾವ್ ಇಟ್. ಆಮೇಲೆ ಎರಡನೇದು ವಿಚಾರ ಏನು ಅಂತಂದ್ರೆ, ರಿಯಲ್ ಎಸ್ಟೇಟ್ ಡೆಫಿನೆಟ್ ಆಗಿ ಬ್ರೈಟ್ ಫ್ಯೂಚರ್ ಇದೆ. ರೀಸನ್
ನಾನು ಹೇಳೋ ತರ ಡಿಮಾಂಡ್ ಡೆಫಿನೆಟ್ಲಿ ಇಟ್ ಇಸ್ ದೇ. ಈಗ ಯಾವಾಗ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ ಪ್ರತಿಯೊಬ್ರು ಕೂಡ ದೇ ಲವ್ ಟು ಬೈ. ಯಾಕಂದ್ರೆ ಕಾಸ್ಟ್ ಇಸ್ ಕಮ್ಮಿ. ಈಗ ಅಮೆರಿಕ ಎಲ್ಲ ತಗೊಂಡ್ರೆ ನಿಮ್ಗೆ 5% ಬಡ್ಡಿಗೆ ಮನೆ ಸಿಗ್ತದೆ, ಮನೆ ಲೋನ್ ಸಿಗ್ತದೆ. ಇಲ್ಲಿ ನಿಮ್ಗೆ 9 ಇದೆ, 7% ಅಂದ್ರೆ ಎಲ್ಲರೂ ಕೂಡ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅಲ್ಲ ಸರ್, ಸೈಟ್ ಬೆಲೆ ಸೈಟ್ ಬೆಲೆ ಕಮ್ಮಿ ಆಗೋ ಸಾಧ್ಯತೆ ಇಲ್ಲ. ನಾನು ಒಂದ್ ಮಾತು ಕೇಳಬೇಕು. ಈಗ ನೋಡಿ ಸರ್, ಈಗ ನೀವು ಭೂಮಿ ಖರೀದಿ ಮಾಡಿರುವಂತದ್ದು ಕೋಟಿಗಟ್ಟಲೆ ಸುರು ನೀವು ಭೂಮಿ ಖರೀದಿ ಮಾಡ್ಬಿಟ್ಟಿರಿ. ಹೌದು. ಈಗ ನೀವು ಕಡಿಮೆ ಇದಕ್ಕೆ ನೀವು ಕಟ್ಟಿ ಅವರಿಗೆ ಸಪ್ಲೈ ಮಾಡಕ್ ಸಾಧ್ಯನಾ ಸರ್? ಕೊಡಕ್ ಸಾಧ್ಯನಾ? ಇಲ್ಲ, ನಮ್ದು ಬೆಲೆ ಕಮ್ಮಿ ಆಗೋ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ನಮ್ಮ ಇಂಡಸ್ಟ್ರಿಲಿ ಮಾರ್ಜಿನ್ಸ್ ಆರ್ ಲೆಸ್ ಆಗಿದೆ. ಈಗಿನ ಒಂದು ಪರಿಸ್ಥಿತಿ, ಸೇಲ್ಸ್ ಡೌನ್ ಇದೆ, ಡಿಸ್ಕೌಂಟ್ಸ್ ಎಲ್ಲ ಕೊಡ್ತಾ ಇದೀವಿ ಅಂಡ್ ಸೇಲ್ಸ್ ಡೌನ್ ಇದೆ ಈಗ. ಸೊ ಸೇಲ್ಸ್ ಡೌನ್ ಇರೋದ್ರಿಂದ ಈಗ RBI ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರೆ ಡೆಫಿನೆಟ್ ಆಗಿ ಅಫೋರ್ಡಬಿಲಿಟಿ ಆಗುತ್ತೆ. ಆ ರೀತಿ ಒಂದು ಸೇಲ್ಸ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಸರ್. ನಾನು ನಿಮ್ಮನ್ನು ಕೇಳಬೇಕು ಅಂತ ಇದಷ್ಟೇ. ಐ ಟೋಟಲಿ ಅಗ್ರಿ ವಿತ್ ಆಲ್ ಆಫ್ ಇವ್ರು ಹೇಳಿದ್ದು ಡಿಮಾಂಡ್ ಅಂಡ್ ಸಪ್ಲೈ ಅದು ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವೆಲ್ಲದರ ಜೊತೆಯಲ್ಲಿ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಅಫೋರ್ಡಬಿಲಿಟಿ ಅಂತೀವಿ, ಕೊಡೋ ಸಾಮರ್ಥ್ಯ ಇದೆಯಾ ಅಂತ. ನೀವು ಒಂದು 2 ಬೆಡ್ರೂಮ್ ಹೌಸಿಗೆ ಬೆಂಗಳೂರಿನಲ್ಲಿ ಕನಿಷ್ಠ ಅಂತ ಹೇಳಿದ್ರೆ 40 ಲಕ್ಷ ರೂಪಾಯಿಗಿಂತ ಕಮ್ಮಿ ಇದೆಯಾ ಸರ್? ಇಲ್ಲ. 35 lakhs ಗೆ ಓಕೆ, ಲೆಟ್ ಅಸ್ ಟೇಕ್ 35. ನಾನು ತುಂಬಾ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ಇಟ್ಸ್ ಎ ಸಿಂಪಲ್ ಅರ್ಥಮೆಟಿಕ್. 35 ಲಕ್ಷ ರೂಪಾಯಿಗೆ ನಿಮ್ಗೆ ಕನಿಷ್ಠ ಅಂತ ಹೇಳಿದ್ರೆ ಅಟ್ 7% ನೀವು 25,000 ರೂಪಾಯಿ ತಿಂಗಳಿಗೆ ಬಡ್ಡಿ ಕಟ್ಟಬೇಕಾಗತ್ತೆ ಸರ್. ನೀವು 6 ಲಕ್ಷ ವರ್ಷಕ್ಕೆ, ನಾನು ಜನಸಾಮಾನ್ಯರಿಗಿಂತ ಸ್ವಲ್ಪ ಮೇಲಿರೋನು, ವರ್ಷಕ್ಕೆ ತಿಂಗಳಿಗೆ 50,000, ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಬಳ ಇರೋನ ಲೆಕ್ಕದಲ್ಲಿ ಮಾತಾಡ್ತಿದ್ದೀನಿ. ತಿಂಗಳಿಗೆ 50,000ದಲ್ಲಿ ಇದು ಬರೀ ಬಡ್ಡಿ ಸರ್. ಇದು ನಾ ಪ್ರಿನ್ಸಿಪಲ್ ಬರೀ 5,000 ಕಟ್ಟಿದ್ರೆ ಅವನಿಗೆ 30,000 ರೂಪಾಯಿ 50,000ದಲ್ಲಿ ಹೋದ್ರೆ ಅವನ ಜೀವನ ಹೇಗೆ ನಡೆಸ್ತಾನೆ? ಇದು ಅವನು 30 ಲಕ್ಷ ಸಾಲ ತಗೊಂಡ್ರೆ ತಿಂಗಳಿಗೆ 30,000 ರೂಪಾಯಿ ಕಟ್ಟಬೇಕು. ನಿಮ್ಗೆ ಇನ್ನೊಂದು ಸರ್, ನಾ ಹೇಳ್ತಿರೋದು ಇದೇ ಸಮಸ್ಯೆ. 30,000 ಅವನ ಸ್ಯಾಲರಿಗೆ 40% ಗಿಂತ ಮೇಲಿರಬಾರ್ದು. ಸೊ ಅವ್ರಿಗೆ 30,000 ಸಂಬಳ ಅಂದ್ರೆ ಅವ್ರಿಗೆ ಸಿಗೋದು 12 ಲಕ್ಷ ಸಾಲ ಸರ್. ಅಲ್ಲ, ನಾನು ಒಂದ್ ಮಾತು ಹೇಳ್ತಿದ್ದೀನಿ ಸರ್. ನಾನು ಅಫೋರ್ಡಬಿಲಿಟಿ ಅಂದ್ರೆ ನಾವೆಲ್ಲ ಮೀರಿ ಹೇಳ್ತಾ ಇದ್ದೀನಿ. ನಾನು ಪೂರಾ ಕಾನೂನು ತಗೊಂಡ್ಬಿಟ್ಟು ಆಗೋದೇ ಇಲ್ಲ. ಅವೆಲ್ಲವನ್ನ ದಾಟಿ ಬಹಳ ಆಪ್ಟಿಮಿಸ್ಟಿಕ್ ಆಗಿ ಹೇಳೋಣ. ಗ್ಲಾಸ್ ಈಸ್ ಹಾಫ್ ಎಂಪ್ಟಿ ಅಂತ ಹೇಳೋದು ಬೇಡ, ಗ್ಲಾಸ್ ಈಸ್ ಹಾಫ್ ಫುಲ್ ಅಂತ ಹೇಳೋಣ. ಆ ಒಂದು ಆಪ್ಟಿಮಿಸ್ಟಿಕ್ ನೋಟ್ನಲ್ಲಿ ಮಾತಾಡೋದಾದ್ರೂ ಸಹ ಅವನಿಗೆ ಬರೋ 50,000 ರೂಪಾಯಿ ಸಂಬಳದಲ್ಲಿ 15,000 ಉಳಿಯುತ್ತೆ ಸರ್. ಇಷ್ಟು ಮಾಡಿ ಅವನಿಗೆ ಪ್ಲಾಟ್ ಸಿಗೋದಿಲ್ಲ, ಫ್ಲಾಟ್ ಸಿಗುತ್ತೆ. ಇದು ಇಷ್ಟು ಮಾಡಿ ಸಹ ಅವನಿಗೆ ಕಟ್ಲಿಕ್ಕೆ ಆಗೋದಿಲ್ಲ ಸರ್. 25 ವರ್ಷದಲ್ಲಿ ಮುಗಿಯೋದಿಲ್ಲ ಈ ಸಾಲ. ಆದ್ರಿಂದ ನಾವು ಮರ ಎಲ್ಲಿ ತನಕ ಹತ್ತಿದೀವಿ, ತುದಿ ತನಕ. ಇವ್ರು ಹೇಳಿದ್ ಕರೆಕ್ಟ್. ಮದುವೆ ಮನೆ ಅಂತ ಹೇಳ್ತಕ್ಕಂಥ ಕಪಡಾ ರೋಟಿ ಅವ್ರ ಮಕಾನ್. ಜರ್ಮನ್ಸು ಆವರೇಜ್ ಪರ್ ಕ್ಯಾಪಿಟ ಇನ್ಕಮ್ ಅಬೌಟ್ $40,000. ನಮ್ದು $1,500. 55% live in rented houses. ನಮ್ಮಲ್ಲಿ ಒಂದು ಮ್ಯಾಡ್ನೆಸ್ ಇದೆ. ನಮ್ಮಲ್ಲಿ ಒಂದು ಫಾಲ್ಸ್ ಪ್ರೈಡ್ ಇದೆ. ಕರೆಕ್ಟ್. ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನ್ನ ಪ್ರಮುಖವಾದಂಥ ಸಂಗತಿ ಅಂತಂದ್ರೆ ಬೇನಾಮಿ ಆಸ್ತಿಗೆ ಹೆಂಗ್ ಕಡಿವಾಣ ಹಾಕ್ತಾರೆ ಮೋದಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಹೆಂಗೆ ಬೇನಾಮಿ ಆಸ್ತಿ ಅಂತ ಹೆಂಗ್ ಕಂಡುಹಿಡ್ಕೊಳ್ತಾರೆ? ಶರೀಫ್ ಏನಂತ ಕಣ, ಶರೀಫರೇ ಸರ್ ಹೇಳಿ ಸರ್. ಸರ್, ಈಗ ಮೋದಿ ಅವರ ಮುಂದಿನ ಹೆಜ್ಜೆ ಬೇನಾಮಿ ಆಸ್ತಿ ಕಡಿವಾಣ ಹಾಕೋದು ಅಂತ. ಹೆಂಗೆ ಒಂದು ಪಕ್ಷ ಆ ಥರದ್ದು ಏನಾದ್ರು ಆಯಿತು ಅಂತಂದರೆ ರಿಯಲ್ ಎಸ್ಟೇಟ್ ಉದ್ಯಮ ನೆಲ ಕಚ್ಚಿ ಹೋಗುತ್ತೆ. ಈಗಲೇ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಷ್ಟದಲ್ಲಿದ್ದಾರೆ. ಭಾಳ ಜನ ದುಡ್ಡು ಮಾಡಿರೋರು ಇದ್ದಾರೆ ಬಿಡಿ, ಪ್ರಶ್ನೆ ಬೇರೆ. ಆದ್ರೆ ನಿಜಕ್ಕೂ ಕಷ್ಟದಲ್ಲಿದ್ದಾರೆ ಅನ್ನುವಂಥ ಒಂದು ಮಾತಿದೆ, ಇಲ್ವಾ ಸರ್? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಭದ್ರಾ ಲ್ಯಾಂಡ್ ಮಾರ್ಕ್ ಮೇಲೆ ಮಾತ್ರ ಆರಾಮಾಗಿದ್ದಾರೆ ಅಂತ ಅನ್ಕೋತೀನಿ. ಬಂದೆ ಸರಿ, ಒಂದು ನಿಮಿಷ ಹೇಳಿ. ರಿಯಲ್ ಎಸ್ಟೇಟ್ ಅನ್ನೋದು, ಹಲೋ ಹೇಳಿ, ಮುಂದೆ ಮಾತಾಡಿ ಪ್ಲೀಸ್. ಈಗ ರಿಯಲ್ ಎಸ್ಟೇಟು ಇಂಡಿಯಾ ಇದ್ರೆ ರಿಯಲ್ ಎಸ್ಟೇಟು. ಈ ಇಂಡಿಯಾಗೆ ಇವತ್ತು ಯಾವಾಗ್ಲೂ ಮಾಡಬೇಕಾಗಿತ್ತು ಆ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದೇನು ಹೇಳ್ತಾ ಇದಾರಲ್ಲ, ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋ ಕೆಲಸಕ್ಕೆ ರಿಯಲ್ ಎಸ್ಟೇಟ್ ಅನ್ನೋದು ಯಾವುದೇ ಹೊತ್ತಕ್ಕೂ ನಾವು ಹೊಡ್ತಾ ಬಿಡೋದೇ ಇಲ್ಲ. ಈಗ ನಮ್ಮ ಪ್ರಕಾಶ್ ಸಾಹೇಬ್ರು ಹೇಳಿದ ನಮ್ಮ ಗುರುಗಳು ವಿಧಾನ ಪರಿಷತ್ತು ವಿಧಾನಸಭೆಗೆ, ಅದ್ರಲ್ಲಿ ನಾವು ತಗೊಂಡ್ರೆ ಈಗ ಅದು ಮೊದಲು 1947 ಆದ್ಮೇಲೆ ಯಾವಾಗಲೇ ಮಾಡಬೇಕಾಗಿತ್ತು, ಈಗ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಈಗ ಪ್ರತಿಯೊಬ್ಬರು ರೋಟಿ ಕಪಡಾ ಮಕಾನ್ ಅಂತ ಏನ್ ಹೇಳ್ತೀವಿ, ಪ್ರತಿಯೊಬ್ಬರಿಗೂ ಸಿಗೋದಕ್ಕೆ ಸಾಧ್ಯ ಈಗ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ರಿಯಲ್ ಎಸ್ಟೇಟ್ ಅವ್ರಿಗೆ ದುಡ್ಡು ಹಾಕಿದೀವಿ, ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ಈಗ 70%ಗೆ ಲೋನ್ ಕೊಡ್ತಾರೆ ಅಂತ ಹೇಳಿದ್ರು ಅವಾಗಲೇ ನಮ್ಮ ಆತ್ಮೀಯರು. ಮಾಡಿಸ್ಕೊಡಿ ಅಂತ ಬರೋದು ಯಾರು ತಗೊಂತಾರೆ? ಅವರೇ ತಾನೇ.
ಅದೇನಕ್ಕೆ ರಿಯಲ್ ಎಸ್ಟೇಟ್ ಅವ್ರ ಮೇಲೆ ಇದು ಮಾಡ್ತೀರಾ ನೀವು? ಹಲೋ, ಅಲ್ಲ ನೀವು ಏನ್ ಹೇಳಕ್ ಹೊರಟ್ರಿ ನೀವು? ಅಂದ್ರೆ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ ಅಂತಿರ್ತಾವ. ಸಾಧ್ಯನೇ ಇಲ್ಲ. ನಮ್ಮ ದೇಶ ಕಟ್ಟೋದಕ್ಕೆ ಒಂದು ಒಳ್ಳೆ ಟೈಮ್ ಇದೆ, ಈಗ ಕಟ್ತಾ ಇದಾರೆ. ನಮ್ಮೆಲ್ಲರ ರಿಯಲ್ ಎಸ್ಟೇಟ್ ಅವ್ರ ಸಹಕಾರ ಇದ್ದೇ ಇರುತ್ತೆ ಅವ್ರಿಗೆ. ರಿಯಲ್ ಎಸ್ಟೇಟ್ ಅನ್ನೋದು ಪ್ರತಿಯೊಬ್ಬರಿಗೂ ಮನೆ ಬೇಕೇ ಬೇಕು. ಮನೆ ಮದುವೆ 2 ಮ್ಯಾಕ್ಸಿಮಮ್ ಪ್ರತಿಯೊಬ್ಬರು. ಬೆಂಗಳೂರು ಈಗ ಆವಾಗಲೇ ಹೇಳ್ತಾ ಇದ್ರು ನಮ್ಮ ಆತ್ಮೀಯರು, ಸಹಕಾರ ನಗರಲ್ಲಿ 1500 ರೂಪಾಯಿ ಇತ್ತು, ಈಗ 7000 ಆಗಿದೆ, 10,000 ಆಗಿದೆ ಅಂತ. ಯಾರು ರಿಯಲ್ ಎಸ್ಟೇಟ್ ತಗೊಂತಾ ಇದಾರೆ? ಆಚೆಯಿಂದ ಬಂದು ತಗೊಂತಾ ಇದಾರ? ಇದು ಅಲ್ಲಲ್ಲ, ಈಗ ಅವ್ರು ಹೇಳ್ತಿರೋಂಥದ್ದು ಹಂಗಲ್ಲ. ಹೆಂಗೆ ಸಾಮಾನ್ಯ ಜನರನ್ನು ನಿಲುಕಬೇಕಾಗಿರುವಂಥ ಆಸ್ತಿ ಗಗನ ಕುಸುಮ ಆಗೋಗ್ಬಿಟ್ಟಿದೆ, ಹೆಂಗೆ ಜನಸಾಮಾನ್ಯರು ನಿಲುಕ್ತಾ ಇಲ್ಲ ಅಂತ. ಈಗ ನೋಡಿ ಸರ್, ಈ ಥರದ ಪ್ರಯತ್ನಗಳಿಂದಾಗಿ ಜನಸಾಮಾನ್ಯರಿಗೂ ಕೂಡ ತಮ್ಮ ಸ್ವಂತ ಸೂರು ಸಿಗುತ್ತೆ ಅಂತಂದ್ರೆ ಅದಕ್ಕಿಂತ ಖುಷಿ ಸಂಗತಿ ಇನ್ನೇನಿದೆ? ಡೆಫಿನೆಟ್ ಸಿಗ್ಲೇಬೇಕು ಅಂತ ತಾನೇ ಆವಾಗಲೇ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದು. ಅದರನ್ನು ಸ್ವಲ್ಪ ಜನ ಕಬಳಿಸ್ಕೊಂಡು ಬಿಟ್ಟಿದ್ರು, ಈಗ ಸರೋಗ್ತಾ ಇದೆ. ಓಕೆ, ಫೈನ್. ನಾನು ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತಷ್ಟು ಚರ್ಚೆ. मलमल की थी नरमी, था सोने सा निखार, कभी थी ऐसी त्वचा, आज है हजारों सवाल। तुम्हारी त्वचा के निखार को चुराया है केमिकल्स और अननेचुरल ब्यूटी प्रोडक्ट्स ने। तभी तो प्रकृति के अपार भंडार से हम खोज कर लाए हैं पतंजलि एलोवेरा जेल, ब्यूटी क्रीम, एंटी रिंकल क्रीम, सनस्क्रीन्स, फेस पैक एंड स्क्रब, फेस वॉश, मॉइस्चराइजिंग क्रीम और बॉडी लोशन। थैंक यू पतंजलि। Every generation finds its voice. Every generation finds its drive. It's power packed, Feature loaded. adrenaline pumped. Come rock on with Tata Hexa. ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು rummycircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ, ಇವರು ರಮ್ಮಿ ಆಡ್ತಾರೆ ಕ್ಯಾಶ್ಗಾಗಿ. ಯಾಕಂದ್ರೆ ಅದುವೇ ಬರೀ ಆಹಾ ಗೆಲುವಿನ ಖುಷಿ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ, ಆಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್. ಕೇವಲ rummycircle.com ನಲ್ಲಿ. ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿಯವರ ಸಾರಥ್ಯದಲ್ಲಿ ಕೋಟಿ ಸಾಯಿಬಾಬಾ ಮಂದಿರ ಯೋಜನೆಯ ಪ್ರಾರಂಭೋತ್ಸವ ನವೆಂಬರ್ 19 ಮತ್ತು 20ರಂದು. ಸ್ಥಳ ಅರಮನೆ ಮೈದಾನ, ವೈಟ್ ಪೆಟಲ್ಸ್, ಬೆಂಗಳೂರು. ಬನ್ನಿ, ಭಾಗವಹಿಸಿ. ಒಂದು ಗೇಮ್ ಆಡೋಣ. ಸರ್ಫಾ ಫುಡ್ಸ್, ಬದುಕಿನ ಬಣ್ಣ. ನಿಮ್ಮ ಈ ಸಮೃದ್ಧಿಯ ರಹಸ್ಯವೇನ? ಲಕ್ಷಾಂತರ ರೈತರ ಹಾಗೆ ನಾನು ಮಿಸೈಲ್ ಬಳಸಿದೆ ಮತ್ತು ಸಾಕಷ್ಟು ಗಳಿಸಿದೆ. ಕ್ರಿಸ್ಟೆಲ್ನ ಮಿಸೈಲ್ ಪರಿಣಾಮಕಾರಿ ಕೀಟನಾಶಕ. ಮಿಸೈಲ್ ಕೇಳಿ ಮತ್ತು ಮಿಸೈಲ್ ಹಾಕಿ. ಇದರ ನಿಜವಾದ ಚಿಹ್ನೆ 2 ಖಡ್ಗಗಳ ಗುರುತು. Air Asia Big Sale is back with fares starting from as low as rupees 999. Book now only on airasia.com. ಸೂಪರ್ ಫಾಸ್ಟ್ 5 ನಿಮಿಷದಲ್ಲಿ ಬಿಳಿ ಕೂದಲಿಗೆ ಕಲರ್ ಮಾಡಬಹುದು. ಸೂಪರ್ ಸ್ಲೋ ಹೇರ್ ಕಲರ್ ಅಧಿಕ ದಿನ ಅಧಿಕ ಸಲ ವಾಶ್ ಮಾಡಬಹುದು. ಅಮೋನಿಯಾ ಪಿಪಿಡಿ ಪ್ಯಾರಾಬನ್ ಇಲ್ಲದ ನ್ಯಾಚುರಲ್ ಕಲರ್. ವಿಕೆ ಶಾಂಪೂ ಹೇರ್ ಕಲರ್, ಸೂಪರ್ ಹೇರ್ ಲುಕ್. No ammonia, no PPD, no paraben. V-Care shampoo hair color. ಸೂಪರ್ ಫಾಸ್ಟ್, ಸೂಪರ್ ಸ್ಲೋ. ಅಲ್ಲಾಹ್ ಯಾ ಅಲ್ಲಾಹ್ ನಟರಾಜ ಬರ್ತಾನಲ್ಲಾಹ್. ಅಲ್ಲಾಹ್ ಯಾ ಅಲ್ಲಾಹ್ ಇನ್ಯಾರಿಗೂ ನೆಮ್ಮದಿಗೆ ಇಲ್ಲ. ಕಾಂಚೀಪುರಂ ಎಸ್ಎನ್ ಸಿಲ್ಕ್ಸ್ ರವರ 7 ಮಾಡಿ ರೇಷ್ಮೆ ಪ್ರಪಂಚ. EVK ಸಂಪತ್ ರಸ್ತೆ, ಚೆನ್ನೈ ದಿನದಂತಿ ಹತ್ತಿರ. ಚೆನ್ನೈ ಕಾಂಚೀಪುರಮಲ್ಲೂ ದೊರೆಯಲು ಅಸಾಧ್ಯವಾದ 5 ಲಕ್ಷ ರೇಷ್ಮೆ ಸೀರೆಗಳ ಭಂಡಾರ. ದೀಪಾವಳಿ ಕೊಂಡಾಟ. 1 ಸೀರೆ ಖರೀದಿಸಿದರೆ 2 ಸೀರೆ ಫ್ರೀ ಫ್ರೀ ಫ್ರೀ. ಬೆಂಗಳೂರಿನಲ್ಲಿ ಐಡಿಯಲ್ ಹೋಮ್ಸ್ RR ನಗರ, ಮಯೂರ ಹೋಟೆಲ್ ಬಿಲ್ಡಿಂಗ್ ಮೆಜೆಸ್ಟಿಕ್ ಮತ್ತು ಗುರುದ್ವಾರ ಎದುರು ಹಲಸೂರು. हनी के नाम पर हो रही मनी की लूट से खुद को बचाएं। FSSAI द्वारा निर्धारित 100 से अधिक पैरामीटर्स पर 100% खराब पतंजलि हनी अपनाएं। पतंजलि प्योरिटी की 100% गारंटी।
This festive season, drive home the new BMW Gran Turismo. Gioni S6s and S6 Pro with selfie flash. Who needs light? Gioni. ಕೆಎಲ್ಇ ಸೊಸೈಟಿ ಸಮಾಜ ಪರಿವರ್ತನೆಯ 100 ವರ್ಷಗಳು, 254 ಅಂಗಸಂಸ್ಥೆಗಳು, 1,25,000 ವಿದ್ಯಾರ್ಥಿಗಳು, 4,000ಕ್ಕೂ ಹೆಚ್ಚು ಹಾಸಿಗೆಗಳನ್ನು ಹೊಂದಿರುವ ಆರೋಗ್ಯ ಸೇವೆ, 16,000ಕ್ಕೂ ಹೆಚ್ಚು ಸಿಬ್ಬಂದಿ, ಶಿಕ್ಷಣ, ಆರೋಗ್ಯ, ಸಂಶೋಧನೆ. ಕೆಎಲ್ಇ ಸೊಸೈಟಿ. ನಿಮ್ಮ ಸಾಮಾನ್ಯ ಟ್ಯಾಂಕ್ ಆಗಾಗ ಪ್ರಾಬ್ಲಮ್ ಕೊಟ್ರೆ ಪ್ಲಂಬರ್ ಜೊತೆ ಇಂಥ ಅನ್ಯೋನ್ಯ ನಂಟು ಬೆಳೆಯೋದು ಸಹಜ. ಕೊಂಡು ತನ್ನಿ ಸಿಂಟೆಕ್ಸ್ ನ ಟ್ರಿಪಲ್ ಲೇಯರ್ಡ್ ವಾಟರ್ ಸ್ಟೋರೇಜ್ ಸೊಲ್ಯೂಷನ್. ಸಿಂಟೆಕ್ಸ್, ವಿ ಮೇಕ್ ಸೆನ್ಸ್. ಕಾಂಚೀಪುರಂ ಎಸ್ಎಂ ಸಿಲ್ಕ್ಸ್ ರವರ 7 ಮಾಡಿ ರೇಷ್ಮೆ ಪ್ರಪಂಚ. ಇವಿಕೆ ಸಂಪತ್ ರಸ್ತೆ, ಚೆನ್ನೈ ದಿನದಂತಿ ಹತ್ತಿರ. ಚೆನ್ನೈ ಕಾಂಚೀಪುರಂ ಅಲ್ಲೂ ದೊರೆಯಲು ಅಸಾಧ್ಯವಾದ 5 ಲಕ್ಷ ರೇಷ್ಮೆ ಸೀರೆಗಳ ಭಂಡಾರ. ದೀಪಾವಳಿ ಕೊಂಡಾಟ. 1 ಸೀರೆ ಖರೀದಿಸಿದರೆ 2 ಸೀರೆ ಫ್ರೀ ಫ್ರೀ ಫ್ರೀ. ಬೆಂಗಳೂರಿನಲ್ಲಿ ಐಡಿಯಲ್ ಹೋಮ್ಸ್ RR ನಗರ, ಮಯೂರ ಹೋಟೆಲ್ ಬಿಲ್ಡಿಂಗ್, ಮೆಜೆಸ್ಟಿಕ್ ಮತ್ತು ಗುರುದ್ವಾರ ಎದುರು, ಹಲಸೂರು. ಯಾವ ಮೂವಿಗೆ ಹೋಗೋಣ? ಹಾಲಿವುಡ್ ಮೂವಿ, 8 ನಾಮಿನೇಷನ್ಸ್, 500 ಮೋಷನ್ ಕ್ಯಾಪ್ಚರ್, 3D. ಇವನ ಫಸ್ಟ್ ಡೇ ಫಸ್ಟ್ ಶೋ ಗ್ಯಾಂಗು ಕನ್ನಡ ಮೂವಿನ ನೋಡ್ತಾನೆ. ಕನ್ನಡ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ಯಾ? ಸಾಂಗು, ಡಾನ್ಸು, ವಿಸಿಲು, ಸೂಪರ್ ಮಜಾ ಗೊತ್ತಾ? ಹೋಗೋಣ ಬಾ. ಬರೀ ಸೀನ್ ಹಾಕೋದ್ ಬೇಡ, ಸ್ಪ್ರೈಟ್ ಇದು ಕ್ಲಿಯರ್ ಇದೆ. ಈಗ ಮುಂಜಾನೆಗಳು ಅತ್ಯಂತ ಹೆಲ್ದಿ ಅಂಡ್ ಟೇಸ್ಟಿಯಾಗಿರುತ್ತವೆ. 1 ಲೀಟರ್ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ನೊಂದಿಗೆ MTR ವರ್ಮಿಸೆಲಿಯನ್ನು ಫ್ರೀಯಾಗಿ ಪಡೆಯಿರಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ಅವ್ರು ಹೇಳಿದೇನು ಅಂತಂದರೆ, ಈಗ ಈ ಬ್ಲ್ಯಾಕ್ ಮನಿ ಇದೆ ಅನ್ನೋ ಕಾರಣಕ್ಕೆ, ಬೇನಾಮಿ ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ಅದು ನೇರವಾಗಿ ರಿಯಲ್ ಎಸ್ಟೇಟ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಮಹದೇವ್ ಪ್ರಕಾಶ್ ಅವರಿಗೆ ಕೇಳುವಂಥದ್ದು, ಸರ್ ಇಲ್ಲಿ ತನಕ ರಾಜಕಾರಣಿಗಳೇನು ಘೋಷಣೆ ಮಾಡಿದ್ದಾರೆ, ನೀವು ರೋಟಿ ಕಪಡ ಮಕಾನ್ ಬರೀ ಘೋಷಣೆಯಾಗಿ ಮಾತ್ರ ಉಳ್ಕೊಂಡಿದೆ. ಈ ಮನೆ ಕಟ್ಟೋಂಥ ವಿಚಾರಕ್ಕೆ ನನಗೆ ರಘು ಹೇಳಿದಂಥ ಸಂದರ್ಭದಲ್ಲಿ ನಾನು ಶಾಕ್ ಆಯ್ತು. ನನಗೆ ಎಷ್ಟು ಕಟ್ಟಬೇಕು ಸ್ವಾಮಿ ದಿನಕ್ಕೆ? 43,000 ಮನೆ ಪ್ರತಿದಿನ ಕಟ್ಟಿದ್ರೆ 2020ಗೆ ಯು ವಿಲ್ ಹ್ಯಾವ್ ಎ ರೂಫ್ ಆನ್ ಎವ್ರಿ ಹೆಡ್. ಸೊ ಈ ರೀತಿಯ ಒಂದು ಇದನ್ನಿಟ್ಕೊಂಡು ನಾವು ಬದಲಾಗೋದು ಹೆಂಗೆ? ಈಗ ಬೆಂಗಳೂರಿನಲ್ಲಿ ಭಾಳ ಅದ್ಭುತವಾದ ಚರ್ಚೆ ಆಯಿತು. ಹಳೇ ಬೆಂಗಳೂರಲ್ಲಿ ಯಾರ್ಯಾರು ಇದ್ರಲ್ಲ, ಕಟ್ಟಿ ಬೆಳೆಸ್ತಂಥ ಬೆಂಗಳೂರಿಗರು ಅವರೆಲ್ಲ ಏನು ಗೊತ್ತಾ, ಮಾರ್ಕೊಂಡು ಮುಂದಕ್ಕೆ ಹೋಗ್ತಾ ಹೋದ್ರು ಅಂತ. ಅಪ್ ಟು ಕನಕಪುರ ತನಕ, ಕನಕಪುರ ರೋಡ್ ತನಕ ಹೋಗ್ಯಾರವರು. ಇಂಥ ಒಂದು ಸ್ಥಿತಿ. ಸರ್ ನಮ್ಮದು ಒಂದೇ ಒಂದು ಆಶಾಭಾವನೆ ಏನು ಅಂತಂದರೆ, ಜನಸಾಮಾನ್ಯರಿಗೂ ಕೂಡ ಆಸ್ತಿ ಮಾಡ್ಕೊಳ್ಳೋಕೆ ಏನಾದರೂ ಸಾಧ್ಯತೆಗಳಿದೆ. ಆಸ್ತಿ ಅಂದರೆ ಭಾಳ ದೊಡ್ಡ ದೊಡ್ಡ ಆಸ್ತಿಗಳು, ಬೇನಾಮಿ ಆಸ್ತಿಗಳಲ್ಲ ಸರ್. ಒಂದು ಸೂರು, ಒಂದು ಮನೆ ಆಗ್ಬೋದು ಅಂತ ಅನ್ಸುತ್ತಾ ಸರ್? ಅಲ್ಲ, ಮೋದಿಯವರ ಈ ಕಾರ್ಯಕ್ರಮದಿಂದ ಡೆಫಿನೆಟ್ಟಾಗಿ ಆಗುತ್ತೆ ಅಂತ ನನಗನ್ನಿಸ್ತು. ಮುರಳೀಧವರು ಒಂದು ಮಾತು ಹೇಳಿದ್ರು. ಮುರಳೀಧರ್ ಏನು ಹೇಳಿದ್ರು ಅಂದರೆ, ಬ್ಯೂರೋಕ್ರಾಟ್ಸ್ ಮತ್ತು ಜನನಾಯಕರು ಇವರ ನೆಲೆ ಒಳಗಿನ ಇದೆಲ್ಲದೂ ಇದೆ, ಇಂಪ್ಲಿಮೆಂಟ್ ಮಾಡಬೇಕಾದವರೇ ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ. ಆದರೆ ಮುರಳೀಧರ್ ಅವರು ಹಿ ಶುಡ್ ಅಂಡರ್ಸ್ಟ್ಯಾಂಡ್, ಆ ಬ್ಯೂರೋಕ್ರಾಟ್ಸಲ್ಲಿ, ಜನನಾಯಕರಲ್ಲಿ ಎಲ್ಲರೂ ಖದೀಮರು, ಕಳ್ಳರಿಲ್ಲ. ದೇರ್ ಆರ್ ಗುಡ್ ಪೀಪಲ್ ಆಲ್ಸೋ. ನರೇಂದ್ರ ಮೋದಿಯವರ ಆಶಯಗಳು ಭಾರತವನ್ನು ಒಂದು ಹೊಸ ಮನ್ವಂತರದ ಹತ್ರ ತಗೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನರೇಂದ್ರ ಮೋದಿ ಏನು ಆಲೋಚನೆಯನ್ನು ಮಾಡಿದ್ದಾರೆ, ಆ ಆಲೋಚನೆಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ದೇರ್ ಆರ್ ಕಾಂಪಿಟೆಂಟ್ ಅಂಡ್ ಹಾನೆಸ್ಟ್ ಆಫೀಸರ್ಸ್ ಇದ್ದಾರೆ ಸರ್. ಅಂಡ್ ದೇರ್ ಆರ್ ಮೆನಿ ನಂಬರ್ ಆಫ್ ಪೊಲಿಟಿಷಿಯನ್ಸ್. ಈ ಲೂಟಿಕೋರರು, ಹಗಲು ದರೋಡೆಕೋರರು ಇದರಲ್ಲ, ಇವರಿಂದ ರೋಸು ಹೋಗಿರೋ ದೇರ್ ಆರ್ ಮೆನಿ ನಂಬರ್ ಆಫ್ ಪೊಲಿಟಿಷಿಯನ್ಸ್ ಅವರಿದ್ದಾರೆ. ಆದ್ದರಿಂದ ಈ ಒಂದು ಆಶಯ ಏನಿದೆ ಅದನ್ನು ಜನರಿಗೆ ಮುಟ್ಟಿಸೋದಿದೆಯಲ್ಲ, ಅದು ಕಷ್ಟ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಕಳೆದ 2 ಡಿಕೇಡ್ಸಲ್ಲಿ, 2 ದಶಕಗಳ ಅವಧಿ ಒಳಗೆ, ಅದರೊಳಗೂ 2000 ನಂತರದಲ್ಲಿ ಈ ಲೂಟಿಕೋರರ ರಾಜಕಾರಣಿಗಳ ಪ್ರಭುತ್ವ ಇದೆಯಲ್ಲ, ಅದು ಭಾರತ ರಾಜಕಾರಣದಲ್ಲಿ, ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಪ್ರಭುತ್ವ ಸಾಧಿಸ್ತು. ಒಳ್ಳೆಯವರೆಲ್ಲರೂ ಏನಾಗಿದ್ದಾರೆ ಗೊತ್ತಾ? ಸೈಲೆಂಟ್ ಆಗಿದ್ದಾರೆ. ಅಂದರೆ ದಿಸ್ ವೋಕಲ್ ಮೈನಾರಿಟಿ ಇವರು ಅಬ್ಬರ ಮಾಡ್ತಾವ್ರೆ, ಸೈಲೆಂಟ್ ಮೆಜಾರಿಟಿ ಸುಮ್ಮನೆ ಕುಳಿತಿದ್ದಾರೆ. ಅವರಿಗೆ ಒಬ್ಬ ಲೀಡರ್ ಬೇಕಾಗಿತ್ತು, ಡೂ ಇಟ್ ಅಂತ. ಅಂಥದ್ದೊಬ್ಬ ಲೀಡರ್ ನರೇಂದ್ರ ಮೋದಿ. ನಾನು ಐ ಆಮ್ ನಾಟ್ ಸಪೋರ್ಟಿಂಗ್ ಬಿಜೆಪಿ, ಐ ಆಮ್ ಸಪೋರ್ಟಿಂಗ್ ಮೋದಿಸ್ ಪ್ರೋಗ್ರಾಮ್. ಮೋದಿಯನ್ನ ಒಬ್ಬ ಜನನಾಯಕರನ್ನಾಗಿ ಈ ಭಾರತದ ದಿಕ್ಕು ದೆಸೆಯನ್ನು ಬದಲಾಯಿಸುವಂತಹ ಒಬ್ಬ ಒಂದು, ನಾ ಹೇಳ್ತೀನಿ, ಅದು ಆ ಪದ ಬಳಸಿದ್ರೆ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ. ಸಿನ್ಸ್ ಈ ಪ್ರೈಮ್ ಮಿನಿಸ್ಟರ್, ಯುಗ ಪ್ರವರ್ತಕ ಅಂತ ನಾನು ಹೇಳ್ತೀನಿ. ಈ ಒಂದು ಪರ್ವ ಇದೆಯಲ್ಲ ಭಾರತದಲ್ಲಿ, ಈ ಹೊಲಸು ನೀರಿನ ಪರ್ವ. ನಮ್ಮ ರಘು ಹೇಳ್ತಾ ಇದ್ರು, ವೃಷಭಾವತಿ ನದಿಗೆ ಏನು ಹರಿದು ಬರುತ್ತೆ, ಕೆಟ್ಟ ನೀರು, ಕೆಮಿಕಲ್ಸು ಎಲ್ಲ ಬರುತ್ತಲ್ಲ,
ಅದಕ್ಕೆ ನಿಯಂತ್ರಣ ಹಾಕುವಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸುವಂತಹ ಒಬ್ಬ ನಾಯಕ ಬೇಕಾಗಿತ್ತು. ಅವನನ್ನು ಫಾಲೋ ಮಾಡೋದಕ್ಕೆ ಈ ಭಾರತದ ಉದ್ದಗಲಕ್ಕೂ ಕೋಟ್ಯಾನುಕೋಟಿ ಸೈಲೆಂಟ್ ಮೆಜಾರಿಟಿ ಇದ್ದಾರೆ. ಅವರು ರೋಸ್ ಹೋಗಿದ್ದಾರೆ, ನೊಂದಿದ್ದಾರೆ, ನರಳ್ತಾ ಇದ್ದಾರೆ. ಈ ವೋಕಲ್ ಮೈನಾರಿಟಿಯ ಅಬ್ಬರದಲ್ಲಿ ಅವರು ಮೌನವಾಗಿದ್ರು. ಪ್ರಾಯಶಃ ಪರಿವರ್ತನೆ ಆಗೇ ಆಗುತ್ತೆ. ಈ ಬ್ಯೂರೋಕ್ರೆಟ್ಸ್ ಅಲ್ಲಿರುವಂತಹ ಕದೀಮರು, ರಾಜಕೀಯದಲ್ಲಿರುವಂತಹ ಹಗಲು ದರೋಡೆಕೋರರು, ಇವರೆಲ್ಲರಿಗೂ ಅಂಕುಶ ಬೀಳುತ್ತೆ. ಇವರು ಬಾಯಿ ಮುಚ್ಕೊಂಡು ಮನೆಗೆ ಸೇರ್ಕೋಬೇಕಾಗುತ್ತೆ. ಈ ಸೈಲೆಂಟ್ ಮೆಜಾರಿಟಿ ವಿಲ್ ಕಮ್ ಟು ದಿ ಫ್ರಂಟ್. ಕರೆಕ್ಟ್. They will be very happy with this leadership. ಈಗ ರಿಯಲ್ ಎಸ್ಟೇಟು ಕ್ಲೀನ್ ಆಗಬೇಕು, ಅದು ಸ್ವಚ್ಛವಾಗಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು. ಈಗ ಹೇಳ್ತಾರೆ ರಿಯಲ್ ಎಸ್ಟೇಟ್ ಈಸ್ ಅನ್ರಿಯಲ್ ಎಸ್ಟೇಟ್ ಅಂತ. ಕರೆಕ್ಟ್. ಇಟ್ ಈಸ್ ನಾಟ್ ರಿಯಲ್ ಇನ್ ಪ್ರೈಸ್, ರಿಯಲ್ ಇನ್ ಇದು, ಇಟ್ ಇಸ್ ಇನ್ಫ್ಲೇಟೆಡ್ ಹೇಳದೆ. ಇದು ಸರಿಯಾಗೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ವರ್ಲ್ಡ್ ಬ್ಯಾಂಕ್ ಒಂದು ಮಾತು ಹೇಳುತ್ತೆ, ಭಾರತದಲ್ಲಿ, ಇಡೀ ಜಗತ್ತಿನಲ್ಲಿ ಭಾರತದಲ್ಲಿ ನಿಮ್ಮ ಸೈಟಲ್ಲಿ ನೀವು ಮನೆ ಕಟ್ಟಕ್ಕೆ ಅತಿ ಹೆಚ್ಚು ಟೈಮು, ರಿಜಿಸ್ಟ್ರೇಷನ್ನು, ಪೇಪರ್ಗಳು ಕೆಲ ಆಗಬೇಕಾದ್ರೆ ಅತಿ ಹೆಚ್ಚು ಟೈಮ್ ತಗೊಳ್ಳುವ ದೇಶ ಯಾವುದು? ಭಾರತ. ಇವತ್ತಿಗೂ 1 ವರ್ಷ ಬೇಕು ಸರ್. ಹೇಗೆ ತಾನೇ ಪ್ರೈಸ್ ಕಂಟ್ರೋಲ್ ಆಗುತ್ತೆ? ಗವರ್ಮೆಂಟ್ ಒಂದು ರಿಜಿಸ್ಟ್ರೇಷನ್ ಇರ್ಬೋದು, ಕನ್ವರ್ಷನ್ ಇರ್ಬೋದು, ನೋಟಿಫಿಕೇಶನ್, ಡಿನೋಟಿಫಿಕೇಶನ್, ತಕರಾರುಗಳು, ಎಲ್ಲಿವರೆಗೂ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೋ, ಬ್ಯೂರೋಕ್ರಾಟ್ಸ್ ಇನ್ವಾಲ್ವ್ ಆಗಿರ್ತಾರೋ, ರಿಯಲ್ ಎಸ್ಟೇಟ್ ಉದ್ಧಾರ ಆಗಲ್ಲ. ಈ ರಿಯಲ್ ಎಸ್ಟೇಟಿನ ಸಮಸ್ಯೆ ಇರೋದು ರಿಯಲ್ ಎಸ್ಟೇಟ್ ಅಲ್ಲ, ಈ ಹೊರಗಿನ ಹಿಡಿತಗಳು. ಇದು DVG ಹೇಳ್ತಿದ್ದಾರಲ್ಲ, ಏನು ಕೊಕ್ಕೆ ಹಗ್ಗದ ಇದು ಹೊರಗಿಂದು ಕೊಕ್ಕೆ ನಮ್ಮದು ಅಂತ, ಈ ತರ ಇರ್ತಕ್ಕಂಥದ್ದು. ಸೊ ಇದನ್ನ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ರೆಗ್ಯುಲೇಷನ್, ಇದನ್ನ ಈ ಗೌರ್ಮೆಂಟ್ ರೆಗ್ಯುಲೇಷನ್ ಅದು ಹೊರಗಡೆ ಬರದೇ ಇದ್ರೆ ಇದು ಖಂಡಿತವಾಗಿ ಇದು ಉದ್ಧಾರ ಆಗಲ್ಲ. ನಿಮಗೆ ಒಂದೊಂದು ಪಾಯಿಂಟ್ ಅಲ್ಲೂ ನಿಮ್ಗೆ ಇವತ್ತು ಕರಪ್ಷನ್ ಇದೆ. ಇನ್ನೊಂದು ಹೇಳ್ತಾನೆ ನಿಮಗೆ ಬಹಳ ಮುಖ್ಯವಾಗಿದ್ದು, ಭಾರತ ದೇಶದಲ್ಲಿ ಎಂಥ ಇಲ್ಲಿಗನ್ನು ಸೈಟ್ ಅನ್ನು ರಿಜಿಸ್ಟರ್ ಮಾಡಬಹುದು. ಸರ್ಕಾರ ಏನ್ ಮಾಡ್ತಿದೆ? ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ. ಈ ರಿಯಲ್ ಎಸ್ಟೇಟ್ ಇಂದ ಅದೇ ಯಾರು ಹೇಳಿದ್ರಂತೆ ನೋಡಿ, ನೀವೇನೂ ಸಹಾಯ ಮಾಡಬೇಡಿ ಸ್ವಾಮಿ, ನೀವು ಸ್ವಲ್ಪ ದೂರ ಇದ್ರೆ ಈ ಇಂಡಸ್ಟ್ರಿ ಸರಿ ಹೋಗುತ್ತೆ. ಕರೆಕ್ಟ್. ಈಗ ಮಾಧವ ಪ್ರಕಾಶ್ ಹೇಳಿದಂತ ಮಾತು ಏನು ಅಂದ್ರೆ, ಯಾರಾದ್ರೂ ಬದಲಾವಣೆ ನಾಂದಿ ಹಾಡ್ಬೇಕಲ್ಲ ಸರ್. ಏನ್ ಹೇಳ್ಬೇಕು ನೋಡಿ, ಹಿಂಗೆ ಅಲ್ಲ, ಅತಿ ಹೆಚ್ಚು ದುಡ್ಡು ಬರೋದು ರಾಜಕೀಯ ಪಕ್ಷಗಳಿಗೆ. ಅವರ್ ಪೊಲಿಟಿಕಲ್ ಸಿಸ್ಟಮ್ ಇಸ್ ರಿಡಲ್ಡ್ ವಿತ್ ಕರಪ್ಷನ್. ಸೊ ಇದು ಸರಿ ಮಾಡಿ. ಆಮೇಲೆ ನಿಮಗೆ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಫ್ಲೋ ರಿಯಲ್ ಎಸ್ಟೇಟ್ ಹೋಗ್ತಾ ಇರೋದು ಪಾಲಿಟಿಷಿಯನ್ಸ್, ಪೊಲಿಟಿಕಲ್ ಪಾರ್ಟೀಸ್. ನಾನು ಹೇಳೋದು ಅಂದ್ರೆ ಸ್ಥಿತಿ ಹಿಂಗೆ ಇರಬೇಕಾ ಬದಲಾಗಬೇಕು ಅಂದ್ರೆ ಅವ್ರು ಫಸ್ಟ್ ಹೇಳ್ಬೇಕು. ನೋಡಿ, ನಿಮ್ಗೆ ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಪಕ್ಷಗಳು ಒಟ್ಟಾಗಿದ್ದು ಯಾವಾಗ ಹೇಳಿ? ಅವ್ರು ಸಂಬಳ ಜಾಸ್ತಿ ಮಾಡ್ಕೊಳ್ಳುವಾಗ. ಎರಡನೇದು, ಪೊಲಿಟಿಕಲ್ ಫಂಡಿಂಗ್ ಅನ್ನ ನಾವು ಹೇಳ್ಕೊಡಲ್ಲ, ವಾಹಿತಿ ಕೊಡಲ್ಲ ಅನ್ನೋ ವಿಚಾರದಲ್ಲಿ ಎಲ್ಲಾ ಪಾರ್ಟಿಗಳು ಪ್ಯಾಲಿ ಬ್ಯಾನ್ಹೋಮಿ ಬಹಳ ಕ್ಲೋಸ್ ಆಗಿದ್ದು. ಯಾಕೆ? ಈಗ ಎಲ್ಲ ಪಕ್ಷಗಳು ಹೇಳಿ, ರಾಜಕೀಯ ಪಕ್ಷದ ಪೊಲಿಟಿಕಲ್ ಎಲೆಕ್ಷನ್. ಒಂದು ನಿಮಿಷ ಇಲ್ದಾದ್ರೆ 2014 ಕಂಟೆಸ್ಟ್ ಮಾಡಿದಂತಹ 2088 ಲೋಕಸಭಾ ಸದಸ್ಯರಲ್ಲಿ 27% ದೇ ಆರ್ ಕರೋರ್ಪತೀಸ್. ಅವರ ಆವರೇಜ್ ಸಂಪತ್ತಿದೆಯಲ್ಲ ಅದು 3.16 crores. ಅಂದ್ರೆ ಅವರು ಡಿಕ್ಲೇರ್ ಮಾಡಿರೋದು. ಆದ್ರೆ ಅವರ ಅನ್ಡಿಕ್ಲೇರ್ಡ್ ನೋಡಿ. ಈಗ ಏನ್ ಗೊತ್ತಾ, ಪಾಲಿಟಿಕ್ಸ್ ಇಸ್ ಇನ್ವೆಸ್ಟ್ಮೆಂಟ್. ಓಕೆ ಸರ್, ಪೊಲಿಟಿಕಲ್ ಫಂಡಿಂಗು ನೋಡಿ, ಈ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬೇರೆ ಹೋಗೋದು ಬೇಡ. ಇಲ್ಲಿ ನಮಗೆ ರಿಯಲ್ ಎಸ್ಟೇಟ್ ಅಲ್ಲಿ ಮುಖ್ಯವಾಗಿ ಡಿಮಾನಿಟೈಸೇಷನ್ ಇಂದ ರಿಯಲ್ ಎಸ್ಟೇಟ್ ಮೇಲೆ ಆಗೋ ಪರಿಣಾಮ ಏನು ಅನ್ನೋದನ್ನ ಕರಪ್ಷನ್ ಹಿಂಟ್ ಅನ್ನೋದು. ಯುಗ ಪ್ರವರ್ತಕರ ಬಗ್ಗೆ ಹೊಗಳೋರು ಇದ್ದಾರೆ. ಯುಗ ಪ್ರವರ್ತಕರು ಸಾವಿರಾರು ವರ್ಷಗಳಿಂದ ಬಂದಿದ್ದಾರೆ, ಯುಗ ಮುಂದಕ್ಕೆ ಬಂದಿದೆ. ಪ್ರವರ್ತನೆ ಅನ್ನೋದು ಆಗ್ತಾ ಇರುತ್ತೆ. ಕರಪ್ಷನ್ 100% ಹೋಗ್ಬಿಡುತ್ತೆ ಅನ್ನೋ ನಂಬಿಕೆಯಲ್ಲಿ ಕೂತಿದೀವ. ಇಲ್ಲಿ ನಿಯಂತ್ರಣಕ್ಕೆ ಬರ್ತಾ ಇದೆ. ನಾನು ಹೇಳ್ತಾ ಇರೋದು ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಸರಿಯಾಗಿ ಸರ್ವೇಶ್ ಹೇಳ್ದಂಗೆ ಆರ್ಗನೈಸ್ಡ್ ಸೆಕ್ಟಾರ್ ಈಸ್ ಕಮಿಂಗ್ ಇನ್ ಟು ದಿ ಪ್ಲೇಸ್. ಅನ್ಆರ್ಗನೈಸ್ಡ್ ಪೀಪಲ್ ಈಗ ಆರ್ಗನೈಸ್ ಆಗಬೇಕು. ಫುಲ್ ಅಮೌಂಟೇ ಸಾಲ ಸಿಗೋದು, ಫುಲ್ ಅಮೌಂಟೇ ರಿಜಿಸ್ಟ್ರೇಷನ್ ಆಗುತ್ತೆ, ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಗಲ್ಲ ಅನ್ನೋ ಸಾಧ್ಯತೆ ಇಲ್ಲ. ಬೆಲೆ ಕಡಿಮೆ ಆಗತ್ತೆ, ಬೆಲೆ ಕಡಿಮೆ ಆಗತ್ತೆ. ಬಟ್ರು ಬೆಲೆ ಕಡಿಮೆ ಆಗಲ್ಲ ಅಂದಾಗ ನನಗೆ ಆಶ್ಚರ್ಯ. ಬೆಲೆ ಕಡಿಮೆ ಆಗತ್ತೆ, ಸಪ್ಲೈ ಜಾಸ್ತಿ ಆಗತ್ತೆ. ರೈಸು ಶುಗರ್ ಹೇಳ್ದಂಗೆ ಪ್ರಶ್ನೆ ಬರುತ್ತೆ. ಆಮೇಲೆ ಈ ಬೇನಾಮಿ ಆಸ್ತಿ ಮೇಲೆ ಇದ್ರದ್ದು ಈಗ ಕಡಿವಾಣ ಬೀಳುತ್ತೆ. ಮುಂದೆ ಇನ್ನೊಬ್ಬರ ಹೆಸರಲ್ಲಿ ಹಣ ಹಾಕಿ
ಹೂಡಿಕೆ ಸರ್, ನಮ್ಮಲ್ಲಿ ಮಾಡೋದು ಸಾಧ್ಯ ಇಲ್ಲ. ಇಲ್ಲಿ ತನಕ ಆಗಿರೋದು ಸರ್, ಹಣ ಇರಲ್ಲ. ಕಪ್ಪು ಹಣ ಇದ್ರೆ ತಾನೇ ಹಾಕೋದು. ನಿಮ್ಮ ಹತ್ರ ಕಪ್ಪು ಹಣ ಇದ್ರೆ ನನ್ನ ಹೆಸರಲ್ಲಿ ತಗೋಬೇಕು, ನಿಮ್ಮ ಹತ್ರ ಇಲ್ಲ. ಅಲ್ಲ ಸರ್, ಅಲ್ಲ ಸರ್, ಮಾಡಿರೋದ್ರ ಹತ್ರ ಇಲ್ಲ ಆಗತ್ತಲ್ಲ. ಸಿಕ್ಕಾಕೊಳ್ತಾರೆ. ಒಂದು ಟೆಕ್ನಿಕಲ್ ಪಾಯಿಂಟ್ ನೋಡಿ, ಬೇನಾಮಿ ಆಸ್ತಿ ಎಲ್ಲಿವರೆಗೂ ಬೇನಾಮಿ ಅಲ್ಲ, ಸಿಕ್ಕಾಕೊಳ್ಳೋವರೆಗೂ ಅದು ಬೇನಾಮಿ ಅಲ್ಲ, ಗೊತ್ತಾದ್ರೇನೆ ಬೇನಾಮಿ. ಓಕೆ ಫೈನ್ ಸರ್. ಸರ್, ಈಗ ಬೆಲೆ ಕಮ್ಮಿ ಆಗುತ್ತೆ ಅನ್ನೋದು ಯಾವಾಗ ಬೆಲೆ ಕಮ್ಮಿ ಆಗುತ್ತೆ? ಇಫ್ ಇಟ್ ಇಸ್ ಲೈಕ್ ಎ ಬಬಲ್. ಈಗ ಬಾಂಬೆ NCR ಎಲ್ಲ ಏನಾಗಿದೆ, ಒಂದು ಸ್ಕ್ವೇರ್ ಫೀಟ್ಗೆ 25,000 30,000 ಈ ರೀತಿ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಏನಿದೆ ಅಲ್ಲಿ ಒಂದು ಕಮ್ಮಿ ಆಗ್ಬೋದು. ವೇರ್ ದಿಸ್ ಪಾಪ್ಯುಲರ್ ಸೆಗ್ಮೆಂಟ್ ಇಸ್ ದೇರ್, ಏನೊಂದು 1,500 ರೂಪಾಯಿ 1,300 ರೂಪಾಯಿ ಏನು ಸೈಟ್ಗಳಿದೆ ಅದು ಕಮ್ಮಿ ಆಗೋ ಸಾಧ್ಯತೆ ಇಲ್ಲ. ಅಥವಾ ಈಗೇನೊಂದು 4,000 3,500 ಪರ್ ಸ್ಕ್ವೇರ್ ಫೀಟ್ ಫ್ಲಾಟ್ಗಳು ಮಾರ್ತಾ ಇದ್ದಾರೆ, ಅದು ಕಮ್ಮಿ ಆಗೋ ಸಾಧ್ಯತೆ ಇಲ್ಲ. 10,000 15,000 ಎಂದೇ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಅಂತ ಹೇಳಿ ಕೊಡ್ಬೋದು. ನಂಬರ್ 1. ನಂಬರ್ 2, ಈಗ ನೀವು ಹೇಳ್ತಾ ಇದ್ದೀರಾ ಕಮ್ಮಿ ಆಗಬೇಕು. ಇವತ್ತು ಒಬ್ಬ ಪರ್ಸನ್ದು ನೆಟ್ವರ್ಕ್ ತಗೊಂಡ್ರೆ 100 ರೂಪೀಸ್ ಅಂತ ತಗೊಂಡ್ರೆ, ನೀವು ರಿಯಲ್ ಎಸ್ಟೇಟ್ ಕಮ್ಮಿ ಮಾಡಿದ್ರೆ ನಿಮ್ಮ ನೆಟ್ವರ್ಕ್ ಎಲ್ಲ ಕಮ್ಮಿ ಆಗುತ್ತೆ. ಹೌ ಯು ವಿಲ್ ಬಿಕಮ್ ರಿಚ್? ಸರ್ ಒಂದು ಸೆಕೆಂಡ್ ಸರ್ವಿಸ್ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಬ್ಯಾಂಕ್ಸ್ ಮೈಟ್ ಬಿಕಮ್ ಬ್ಯಾಂಕ್ರಪ್ಟ್. ಒಂದು ನಿಮಿಷ ಸರ್, ಅಂದ್ರೆ ಈಗ ಬೆಲೆನೇ ಕಡಿಮೆ ಆಗಲಿಲ್ಲ ಅಂದ್ರೆ, ಈಗ 50,000 ರೂಪಾಯಿ ತಗೊಳ್ಳುವಂತವ್ರಿಗೆ ಎಷ್ಟು ಲೋನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅವರೇ ಮನೆ ತಗೊಳಕ್ಕಾಗಲ್ಲ ಅಂತಂದ್ರೆ ಇನ್ನು ವಾಟ್ ಅಬೌಟ್ 15,000 20,000 25,000? ನಾನು ಒಂದು ಮಾತು ಹೇಳ್ತೀನಿ. ಈಗ ಬಿಸ್ನೆಸ್ ಅಲ್ಲಿ ಇನ್ನೊಂದು ಶುರುವಾಗಿದೆ, ಬೆಲೆಯನ್ನು ಕಡಿಮೆ ಇಟ್ಟು ಅತ್ಯಂತ ಹೆಚ್ಚು ಸೇಲ್ ಮಾಡಿ ಈ ಮುಖಾಂತರ ಲಾಭ ಪಡೆಯುವಂತ ಒಂದು ವ್ಯವಸ್ಥೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದಕ್ಕೂ ಸಂಬಂಧ ಇಲ್ಲ. ಎಂತೆಂತ ದೊಡ್ಡ ಹೋಟೆಲ್ ಉದ್ಯಮ ಇತ್ತು ಸರ್ ಬೆಂಗಳೂರಲ್ಲಿ. ಒಂದು ಬೈಟು ಕಾಫಿ ಅಂತ ಹೇಳಿ ಒಂದು ಸಣ್ಣ ಹೋಟೆಲ್ ಉದ್ಯಮ ಶುರು ಮಾಡ್ತಾನೆ ಒಬ್ಬ ಹುಡುಗ, ರಾಘವೇಂದ್ರ ಅಂತ ಅವನ ಹೆಸರು. ಏನ್ ಸರ್, ಅವ್ನು ಮಾಡಿದ್ದೇನು ಅಂದ್ರೆ ಅತ್ಯಂತ ಕಡಿಮೆ ಬೆಲೆ ಇಟ್ಟಿದ್ದು, 5 ರೂಪಾಯಿ ಕಾಫಿ ಕೊಟ್ಟಿದ್ದು. ಇವತ್ತು ಹೆಂಗ್ ಗೊತ್ತಾ, ಇವತ್ತು ಹಿ ಈಸ್ ರೂಲಿಂಗ್. ಅಂದ್ರೆ ಕ್ವಾಲಿಟಿ ಕಡೆಗೂ ಗಮನ, ಜೊತೆಗೆ ಲಾಭ ಕಡಿಮೆ. ನೀವೇನು ಅಂತಂದ್ರೆ ನೀವು 300 ಇಡ್ಲಿ ಮಾರೋ ಕಡೆಗೆ ಅವನು 700 ಇಡ್ಲಿ ಮಾರ್ತಾ ಇದ್ದಾನೆ. ಲಾಭ ಕಂಪನ್ಸೇಟ್ ಆಯ್ತಾ? ನೀವು 25 ಕಾಫಿ ಕೊಡೋ ಕಡೆಗೆ 125 ಕಾಫಿ ಕೊಡ್ತಾ ಇದ್ದಾನಲ್ಲಿ, ಅಲ್ಲಿ ಲಾಭ ಕಂಪನ್ಸೇಟ್ ಆಯ್ತಲ್ಲ, ನಷ್ಟದಿಂದ ಕಂಪನ್ಸೇಟ್ ಮಾಡ್ಕೊಂಡ್ರಲ್ಲಿ ಅಲ್ಲ. ಈ ರೀತಿ ನಾನು ಹೇಳೋದು, ಬೆಲೆ ಕಡಿಮೆ ಆಯಿತು ಅಂತಂತಂದ್ರೆ ನೀವು ಮನೆಗಳನ್ನು ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಿಗೂ ಕೂಡ ನಿಲುಕುತ್ತೆ. ಹೆಚ್ಚೆಚ್ಚು ಜನ ತಗೊಳಕ್ ಶುರು ಮಾಡ್ದಂಗೆ ನಿಮ್ಗೆ ಹೆಚ್ಚು ಲಾಭ ಬರುತ್ತೆ ಅಂತ. ಅದಕ್ಕೇನಾದ್ರೂ ಆಶಾಭಾವನೆ ಇದೆಯಾ? ಈಗ ಬೆಲೆ ಕಮ್ಮಿ ಅಂತೂ ಆಗೋದಿಲ್ಲ. ಸೈಜ್ ಏನಿದೆ, ಟಿಕೆಟ್ ಸೈಜ್ ಅಂತ ಏನ್ ಹೇಳ್ತೀವಿ, 1,500 ಸ್ಕ್ವೇರ್ ಫೀಟ್ ಒಂದು ಅಪಾರ್ಟ್ಮೆಂಟ್ ಆದ್ರೆ ಅದನ್ನ 1,000 ಸ್ಕ್ವೇರ್ ಫೀಟು, 1,000 ಇರೋದನ್ನ 750 ಸ್ಕ್ವೇರ್ ಫೀಟ್ ಈ ರೀತಿ ಮಾಡಿ ಅಫೋರ್ಡಬಲ್ ಮಾಡ್ತಾರೆ. ದಟ್ ಈಸ್ ಒನ್. ಅವಾಗ ನನಗ್ ಬೇಕಾಗಿರೋ ಸೈಟ್ ನಾವು ಈಗ ಆರ್ಗನೈಸ್ ಸೆಕ್ಟರ್ ನೋಡಿ, 80% ಇಂಡಿಯನ್ ಎಂಪ್ಲಾಯ್ಮೆಂಟ್, PF ಇಲ್ಲ, ESI ಇಲ್ಲ, ಸ್ಯಾಲರಿ ಸರ್ಟಿಫಿಕೇಟ್ ಇಲ್ಲ. ಸುಮ್ಮನೆ ನಾವು ಯಾರು ಮಾತಾಡ್ತೀವಿ? ಅಫೋರ್ಡಬಿಲಿಟಿ ಯಾವ ರೀತಿ ಆಗುತ್ತೆ ಅಂದ್ರೆ, ಒಂದು ಬ್ಯಾಂಕ್ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಅಲ್ಲಿ ಅವ್ರಿಗೆ ಒಂದು ಕಾಸ್ಟ್ ಕಮ್ಮಿ ಆಗ್ತದೆ. ಎರಡನೇದು ಒಂದು ಟಿಕೆಟ್ ಸೈಜ್ ಏನ್ ಹೇಳ್ತೀವಿ, 2,000 ಸ್ಕ್ವೇರ್ ಫೀಟ್ ಇರೋದನ್ನ 1,500 ತರ್ತಾರೆ, 1,500 ಇರೋದನ್ನ 1,000 750 ಸ್ಕ್ವೇರ್ ಫೀಟ್ ಇವತ್ತು SBI ಕೂಡ ಮಾರ್ತಾ ಇದ್ದಾರೆ. 35 ಲಕ್ಷ 30 ಲಕ್ಷಕ್ಕೆ ಸಿಗ್ತಾ ಇದೆ. ಈಗ ಸೈಟ್ಗಳು ಕೂಡ ಏನಾಗ್ತಾ ಇದೆ, ಈಗ ನೀವು ಅಫೋರ್ಡಬಿಲಿಟಿ ಇನ್ನೂ ಕಮ್ಮಿ ಮಾಡಬೇಕು ಅಂದ್ರೆ ಈಗ 30-40 ಈ ರೀತಿ ಅವ್ರಿಗೆ ಒಂದು ಕಾಸ್ಟಿಂಗ್ ಕಮ್ಮಿ ಆಗ್ಲಿಕ್ಕೆ ನೀವು ಹೇಳಿದ್ರಲ್ಲ ಬೈ ಟು ಕಾಫಿ ಅಂತೇಳಿ, ಆ ರೀತಿ ಒಂದು ಟಿಕೆಟ್ ಸೈಜ್ ಕಮ್ಮಿ ಮಾಡ್ತಾ ಇದ್ದಾರೆ. ಹಾಗೆ ಹೆಚ್ಚು ಮಾರಾಟ ಆಗ್ತದೆ. ಪೀಪಲ್ ವಿತ್ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಏನಿರ್ತಾರೆ ಅವ್ರು ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. 2023 ಅಮೃತ ಮಹೋತ್ಸವ, ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ಇವರು ಡಿಕ್ಲೇರ್ ಮಾಡಿದ್ದಾರೆ, ಅರ್ಬನ್ ಏರಿಯಾದಲ್ಲಿ 4 ಕೋಟಿ ಮನೆ, ಪ್ರಸಾದ್ ಅವ್ರಿಗೆ ಚೆನ್ನಾಗಿ ಗೊತ್ತು. ರೂರಲ್ ಏರಿಯಾದಲ್ಲಿ 2 ಕೋಟಿ ಮನೆ ಕಟ್ತೀವಿ ಅಂತ ಅದಕ್ಕಿಂತಿಷ್ಟು ಕೊಡ್ತೀವಿ ಅಂತ. ಸೊ ಯಾರಿಗೆ ಲೋಯರ್ ಇನ್ಕಮ್ ಗ್ರೂಪ್ನವ್ರಿಗೆ ಮನೆ ಆಗುತ್ತೆ, ಇದು ಆಗೋಗ್ಬಿಡುತ್ತೆ. ಪ್ರಾಕ್ಟಿಕಲಿ ಮಾಡ್ತಾರೆ. ಇದನ್ನ ಮಾಸ್ ಹೌಸಿಂಗ್ ಅಲ್ಲಿ ಮಾಡ್ತಾರೆ. ದಟ್ ಇಸ್ ನಾಟ್, ಇಟ್ ಇಸ್ ಅ ಮಾಸ್ ಹೌಸಿಂಗ್. ನೋಸ್ ಬೆಟರ್, ಅದಾಗುತ್ತೆ. ಇನ್ನು ಯಾರ್ಯಾರಿಗೆ ಸಾಮರ್ಥ್ಯ ಇದೆ, ಅಫೋರ್ಡಬಲ್ ಅನ್ನೋ ಶಬ್ದ ಹೇಳ್ತೀನಿ, ಅವರಿಗೆಲ್ಲ ಮನೆ ಆಗಿದೆ. ಅದರಿಂದ ಯಾರ್ಯಾರಿಗೆ 50,000 ಕೆಳಗಡೆ ಇದೆಯಾರೋ ಅವ್ರಿಗೆಲ್ಲರಿಗೂ ಸಹ ಈ ರಿಯಲ್ ಎಸ್ಟೇಟ್ ಪ್ರೈಸಸ್ ಕೆಳಗೆ ಬರದೆ ಆಗೋದಿಲ್ಲ. ಬಿಲೀವ್ ಮೀ, ಅವ್ರು ಹೇಳಬೇಕಾಗಿದ್ದೆ, ಅವ್ರು ಹಾಗೆ ಹೇಳಲೇಬೇಕು, ಕೆಳಗೆ ಬರೋಣ. ಬಟ್ ಮಾರ್ಕ್ ಮೈ ವರ್ಡ್ಸ್ ಫ್ರೆಂಡ್ಸ್, ಮಾರ್ಕ್ ಮೈ ವರ್ಡ್ಸ್, 10 ವರ್ಷಗಳ ಕಾಲ ರಿಯಲ್ ಎಸ್ಟೇಟ್ ಎದ್ದೇಳೋದಿಲ್ಲ ರೀ. This is the end of it. Their glorious days are over, my friend. But it is the biggest blow to the Indian economy if it happens. It is the biggest blow. ಯಾಕಂದ್ರೆ ನೀವು ನೋಡಿ ಇವತ್ತು 18% biggest blow to the economy. Yes, no, ನೋಡಿ it will boost Indian economy. Yes, okay. Boost ಯಾವುದೇ ಬದಲಾವಣೆಗಳು ಪ್ರಕಾಶ್
ಹೇಳೋ ಪ್ರಕಾರ ಇಟ್ ವಿಲ್ ಬೂಸ್ಟ್ ಇಂಡಿಯನ್ ಎಕಾನಮಿ ಹೋಗುತ್ತಲ್ವಾ ಸರ್, ಈ ಕಡೆ ಹೋಗುತ್ತಲ್ವಾ, ದಟ್ ಮನಿ ವಿಲ್ ಬಿ ಚಾನಲೈಸ್ಡ್ ಟುವರ್ಡ್ ದ ಗ್ರೋತ್ ಓರಿಯೆಂಟೆಡ್ ಎಕಾನಮಿ. ಈ ಕಡೆ ಹೋಗೋ ದುಡ್ಡು ವೇಸ್ಟ್ ಕಡೆ ಆಗ್ತಾ ಇರುತ್ತಲ್ಲ, ಇವ್ರು ಯಾವ್ದೋ ನದಿ ಹೇಳಿದ್ರಲ್ಲ, ಆ ಕಡೆ ಹೋಗುವಂತಹದ್ದು ಪ್ರಾಪರ್ ಯುಟಿಲೈಸೇಷನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೋಗುತ್ತೆ, ಕೆಮಿಕಲ್ ರಿಯಲಿ ಡೂಯಿಂಗ್ ವಂಡರ್ಫುಲ್ ಜಾಬ್. ನೀವು ಏನು ಮಾಡಕ್ ಆಗದಿರೋ ಅಲ್ಲ, ಇವ್ರು ಹೀಸ್ ಡಿನೈಯಿಂಗ್ ಇಟ್, ಇವ್ರು ಏನು ಮಾಡ್ಲಿಲ್ಲ ಮನೆ ರಿಯಲ್ ಎಸ್ಟೇಟ್ ಸೆಕ್ಟರ್ 121 ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ 121 ಇಂಡಸ್ಟ್ರಿ, ಮೆನ್, ಮೆಟೀರಿಯಲ್, ಮನಿ, ಲೇಬರ್. ಇದರಲ್ಲಿ ಪ್ರಾಮುಖ್ಯತೆ ಪಡೆದಿದ್ದು ಪ್ರೈವೇಟ್ ಫೈನಾನ್ಸಿಂಗ್. ಪ್ರೈವೇಟ್ ಫೈನಾನ್ಸಿಂಗ್ ಕಾಸ್ಟಿಗೆ ಇರಲ್ಲ ಅವರಿಗೆ, ಬ್ಯಾಂಕ್ ಫೈನಾನ್ಸಿಂಗ್ ಆಗತ್ತೆ, ಕಾಸ್ಟ್ ಕಡಿಮೆ ಆಗತ್ತೆ. 121 ಇಂಡಸ್ಟ್ರಿ ಲೆಕ್ಕಕ್ಕೆ ಬರ್ತಾರೆ. ಇವ್ರು ಹೇಳದಂಗೆ ಅಸಂಘಟಿತರ ಸಂಘಟಿತ ಇಟ್ ವಿಲ್ ಬಿ ಎ ಬೂಸ್ಟ್ ಟು ದಿ ಎಕಾನಮಿ. ಇವ್ರಿಗಿಂತ 100 ಪಟ್ಟು ಜಾಸ್ತಿ ಬೂಸ್ಟ್. ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ವಿರಾಮದ ನಂತರ ಮತ್ತಷ್ಟು ಚರ್ಚೆ. ಭಾರತದ ಪ್ರಧಾನಿಯ ಸಂಬಳ 1,60,000 ರೂಪಾಯಿ. ಅಮೆರಿಕದ ಈಗಿನ ಅಧ್ಯಕ್ಷ ಒಬಾಮಾ ಸ್ಯಾಲರಿ 3,50,00,000 ರೂಪಾಯಿ. ಬಟ್ ಮುಂದಿನ ಅಧ್ಯಕ್ಷರ ವೇತನ ಜಸ್ಟ್ 67 ರೂಪಾಯಿ. ಅಮೆರಿಕ ಅಧ್ಯಕ್ಷರ ಸಂಬಳ ಕಟ್ ವೀಕ್ಷಿಸಿ ಇಟಿವಿ ಸ್ಪೆಷಲ್ ಇಂದು ರಾತ್ರಿ 9:30ಕ್ಕೆ. AirAsia Big Sale is back with fares starting from as low as rupees 999. Book now only on airasia.com. ಮೇಡಮ್, ನನಗೆ ಹೆದರಿಕೆ ಆಗುತ್ತೆ. ಇವರ ಅಶಕ್ತಿ ಮತ್ತು ಆಯಾಸದಿಂದ ನನ್ಗೆ ಟೆನ್ಷನ್ ಆಗಿತ್ತು. ಮತ್ತೆ ಒಂದಿನ ನಮ್ಗೆ ಸಿಕ್ತು ಸ್ಟೇ ಆನ್. ಇದರಿಂದ ಇವರಲ್ಲಿ ಮತ್ತೆ ಉತ್ಸಾಹ, ತಾಕತ್ತು, ಹೊಸತನದ ಅನುಭವವಾಗುತ್ತೆ. ನಿಮ್ಮ ನಿಜವಾದ ಸಂಗಾತಿ. 7th ಫ್ಲೋರ್ ನಲ್ಲಿರೋ ಆಫೀಸ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿನ್ನ ಬೇಳೆ ಬೇಯೋದಿಲ್ಲ. ಇವತ್ತು ಊಟಕ್ಕೆ ಎಲ್ಲಾದ್ರೂ ಹೋಗೋಣವಾ? ಏನು? ಪಾಸ್ತಾ ತಿನ್ನೋಕ್ ಹೋಗೋಣವಾ? ಮರ್ಯಾದೆಯಿಂದ ಇರು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹೇಳಿ, ನೀವೇನು ಹೇಳೋಕೆ ಬಂದ್ರಿ? ಐ ಆಮ್ ಸಾರಿ, ಇಷ್ಟೊತ್ತು ನೀವು ನನ್ ಜೊತೆ ಮಾತಾಡ್ತಿದ್ರಿ ಅನ್ಕೊಂಡೆ. ನಾನು ಸಿದ್ಧಾರ್ಥ್ ಬೈ ದ ವೇ. ಐ ಆಮ್ ನೀನಾ. ಪಾಸ್ತಾ ತಿನ್ನೋಕೆ ಹೋಗೋಣವಾ? ಓಕೆ. ಕಮ್. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವನ್ ಸೋಡಾ. ಸರ್ಫಾ ಕೋಟ್ಸ್, ಬದುಕಿನ ಬಣ್ಣ. मलमल की थी नरमी, था सोने सा निखार. कभी थी ऐसी त्वचा, आज है हजारों सवाल. तुम्हारी त्वचा के निखार को चुराया है केमिकल्स और अननेचुरल ब्यूटी प्रोडक्ट्स ने. तभी तो प्रकृति के अपार भंडार से हम खोज कर लाए हैं पतंजलि एलोवेरा जेल, ब्यूटी क्रीम, एंटी रिंकल क्रीम, सनस्क्रीन्स, फेस पैक एंड स्क्रब, फेस वॉश, मॉइस्चराइजिंग क्रीम और बॉडी लोशन. थैंक यू पतंजलि. I want you, do you want me? Why do you play hide and seek? The joy doubles when you can relive a moment. Presenting Honor 8 with flatback dual camera. Honor, powered by Huawei. Allah, Ya Allah, Nataraja Partanallah. Allah, Ya Allah, Innarigu nemdige illa. ಅಲ್ಲಿ ಇಲ್ಲಿ ಕಣ್ಣ ಮುಚ್ಚಾಲೆ ಯಾರಾದ್ರೂ ಕಾಪಾಡ್ರು ಎಲ್ಲಾದ್ರೂ
ಅರೆ ಇವರ ಮನೆಗೆ ಎಂಥ ಭಯ. ಇಂಡಿಯಾದಲ್ಲೇ ಮೊದಲ ಬಾರಿ ಎಕ್ಸೆಲ್ ಮೈಕಾ ಮಾರ್ಬಲ್. ಮೈಕಾ ಮನೆಯನ್ನು ಮಾಡುತ್ತೆ ಟಫ್ ಮತ್ತು ಮಾರ್ಬಲ್ ಮನೆಯ ಘನತೆ ಉಳಿಸುತ್ತೆ ವರ್ಷಾನುವರ್ಷ. ನೆರೋಲ್ಯಾಕ್ ಎಕ್ಸೆಲ್ ಮೈಕಾ ಮಾರ್ಬಲ್, ಟಫ್ ಕೂಡ ಘನತೆ ಕೂಡ. ಇವರ ಅಶಕ್ತಿ ಮತ್ತು ಆಯಾಸದಿಂದ ನನ್ಗೆ ಟೆನ್ಷನ್ ಆಗಿತ್ತು. ಮತ್ತೆ ಒಂದಿನ ನಮ್ಗೆ ಸಿಕ್ತು ಸ್ಟೇ ಆನ್. ಇದರಿಂದ ಇವರಲ್ಲಿ ಮತ್ತೆ ಉತ್ಸಾಹ, ತಾಕತ್ತು, ಹೊಸತನದ ಅನುಭವವಾಗುತ್ತೆ. ನಿಮ್ಮ ನಿಜವಾದ ಸಂಗಾತಿ. ನಿಮ್ಮ ಈ ಸಮೃದ್ಧಿಯ ರಹಸ್ಯವೇನೆಂದು ಲಕ್ಷಾಂತರ ರೈತರ ಹಾಗೆ ನಾನು ಮಿಸೈಲ್ ಬಳಸಿದೆ ಮತ್ತು ಸಾಕಷ್ಟು ಗಳಿಸಿದೆ. ಕ್ರಿಸ್ಟೆಲ್ನ ಮಿಸೈಲ್ ಪರಿಣಾಮಕಾರಿ ಕೀಟನಾಶಕ. ಮಿಸೈಲ್ ಕೇಳಿ ಮತ್ತು ಮಿಸೈಲ್ ಹಾಕಿ. ಇದರ ನಿಜವಾದ ಚಿಹ್ನೆ 2 ಖಡ್ಗಗಳ ಗುರುತು. ಈಗ ಮುಂಜಾನೆಗಳು ಅತ್ಯಂತ ಹೆಲ್ದಿ ಅಂಡ್ ಟೇಸ್ಟಿಯಾಗಿರುತ್ತವೆ. 1 ಲೀಟರ್ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ನೊಂದಿಗೆ ಎಂಟಿಆರ್ ವರ್ಮಿಸೆಲಿಯನ್ನು ಫ್ರೀಯಾಗಿ ಪಡೆಯಿರಿ. ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು rummycircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ. ಇವರು ರಮ್ಮಿ ಆಡ್ತಾರೆ ಕ್ಯಾಶ್ ಗಾಗಿ. ಯಾಕಂದ್ರೆ ಅದುವೇ ಬರೀ ಆಹಾ ಗೆಲುವಿನ ಖುಷಿ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ. ಆಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್. ಕೇವಲ rummycircle.com ನಲ್ಲಿ. ಮಕ್ಕಳನ್ನ ಕರೆದುಕೊಂಡು ಬರೋಕೆ ಹೋದ ಟೀಚರ್ ಕಣ್ಮರೆಯಾಗಿತ್ತು. ಕಾಫಿ ತೋಟದೊಳಗೆ ಹೋದ ಟೀಚರ್ ಅಮ್ಮ ಬೆತ್ತಲಾಗಿ ಕೊಲೆಯಾಗಿದ್ಲು. ಆ ನಿಗೂಢ ಘಟನೆಗೆ ಸಾಕ್ಷಿಯಾಗಿತ್ತು ತೆಂಗಿನ ಮರದಲ್ಲಿದ್ದ ಮೊಬೈಲ್. ಕಾಫಿ ತೋಟದ ರಹಸ್ಯ ವೀಕ್ಷಿಸಿ. ಕ್ರೈಮ್ ಸ್ಟೇಷನ್ ರಾತ್ರಿ 10:30ಕ್ಕೆ. ಮಾತ್ರ ತೊಂದರೆ. ಈಗ ಸಂಕ್ಷಿಪ್ತ ಪ್ಲೀಸ್. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂದ್ರೆ 2 ಆಗಲ್ಲ. 2400 ಸ್ಕ್ವೇರ್ ಫೀಟ್ ತಗೊಳ್ಳೋರು 1200 ಸ್ಕ್ವೇರ್ ಫೀಟ್ ತಗೊಂತಾರೆ. 2 ಕಡೆ ಅಂದ್ರೆ 2400 ಸ್ಕ್ವೇರ್ ಫೀಟ್ ಬೇಕು, ಕಮ್ಮಿ ಬೆಲೆಗೂ ಬೇಕು ಅಂದ್ರೆ ರಿಯಲ್ ಎಸ್ಟೇಟ್ ಅವರು ನಾವು ಜಮೀನ್ ಅವ್ರಿಗೆ ಪೇಮೆಂಟ್ ಕೊಟ್ಟು ತಗೊಂಡಿರ್ತೀವಿ. ಅವಾಗ ಏನಾಗುತ್ತೆ, ಬೈ 2 ಕಾಫಿ ಅಂತ ನಮ್ಮ ಆತ್ಮೀಯರು ಹೇಳಿದಾರಲ್ಲ, ಆ ರೀತಿ ಆಗುತ್ತೆ ಎನ್ನುವ. ತಗೊಳ್ಳೋರು ಯಾವುದೇ ಕಾರಣಕ್ಕೂ ತಗೊಂತಾರೆ. ಓಕೆ ಅಂತೂ ಅಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತೀರಾ? ನಿಜಕ್ಕೂ ಏನು ಅಂದ್ರೆ ನಿಜಕ್ಕೂ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮನೆ ಖಂಡಿತವಾಗಿ ಸಿಗುತ್ತೆ ಅಂತೀರಾ? ಡೆಫಿನೆಟ್ ಆಗಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಇರೋದಕ್ಕೆ ಒಂದು ಮನೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇರಲ್ಲ. ಫೈನ್ ಶರೀಫ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಏನ್ ಹೇಳ ಕೊಟ್ಟಿರಿ ತಾವು ನಮಗೆ? ವಿ ಹ್ಯಾವ್ ಅ ಗ್ಲೋರಿಯಸ್ ಹಿಯರ್. ಫ್ಯಾಂಟಾಸ್ಟಿಕ್ ಅಂದ್ರೆ ಖಂಡಿತವಾಗಿ ನೀವು ಬೆಳಿತೀರಿ. ಖಂಡಿತವಾಗಿ ಸಂಬಂಧಪಟ್ಟಂದ್ರೆ ಯಾರ್ಯಾರಿಗೆ ಮನೆ ಅಗತ್ಯ ಇದೆ ನಾವು ಬೆಳಿತೀವಿ. ರಿಯಲ್ ಎಸ್ಟೇಟ್ ನೀವು ಹೇಳೋದಾಗಾದ್ರೆ ಆರ್ಗನೈಸ್ಡ್ ಪೀಪಲ್ ರಸ್ತೆ ಸೈಡ್ ರಿಯಲ್ ಎಸ್ಟೇಟ್ ಇವತ್ತು ಇಲ್ಲ ಒಂದೇ ಒಂದು ನಿಮಿಷ. ಲ್ಯಾಂಡ್ ಅಂದ್ರೆ ರಿಯಲ್ ಎಸ್ಟೇಟ್. ಇವತ್ತು ನಾವು ಪಾಕಿಸ್ತಾನ ಒಂದು ಇಂಚ್ ಕೊಡ್ಲಿಕ್ಕೆ ನಾವು ಒದ್ದಾಡ್ತಿದ್ದೀವಿ. ಅಲ್ಲಲ್ಲ, ಜಸ್ಟ್ ಹೇಳಿದ್ದು. ಸಿ, ರಿಯಲ್ ಎಸ್ಟೇಟ್ ದಿಸ್ ಇಸ್ ನಾಟ್ ಎ ಬನಾನಾ. ವಿ ಕೆನಾಟ್ ಗ್ರೋ. ದಿಸ್ ಇಸ್ ಅ ಲಿಮಿಟೆಡ್ ರಿಸೋರ್ಸ್. ಇದ್ರ ಮೇಲೆ ಡೆಫಿನೆಟ್ಲಿ ಮೋರ್ ಪಾಪ್ಯುಲೇಷನ್, ಮೋರ್ ರೂರಲ್ ಪೀಪಲ್ ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್. ಸಿಟಿಗೆ ಬರ್ತಾ ಇರೋದ್ರಿಂದ ರಿಯಲ್ ಎಸ್ಟೇಟ್ಗೆ ದಿರ್ ಇಸ್ ಆಲ್ವೇಸ್ ಎ ಗುಡ್ ಟೈಮ್. ಉಳಿದವರಿಗೆ ನಾನು ಐ ಆಮ್ ವೆರಿ ಕ್ಯೂರಿಯಸ್ ಟು ಆಸ್ಕ್ ಯು ಸರ್. ಏನು ಅಂತಂದ್ರೆ ನಾನು ಕೂಡ ಲೋನ್ ಮಾಡಿಸಬೇಕಾಗಿದೆ. ಅದಕ್ಕೋಸ್ಕರ ಯಾವಾಗ ಈ ಮನೆ ತಗೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೋನಿನ ಆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಹೇಳಿ ರೇಟ್? ಖಂಡಿತ ನೋಡಿ, ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ RBI ಇಂಟ್ರೆಸ್ಟ್ ರೇಟ್ ಅನೌನ್ಸ್ ಮಾಡುತ್ತೆ. ಎಷ್ಟು ಅಂದಾಜು? ಬಹಳ ಜನ ಕಾಯ್ತಿರ್ತಾರೆ. 0.75% ಹೌಸಿಂಗ್ ಸೆಕ್ಟರ್ ಕಡಿಮೆ ಆಗುತ್ತೆ ಅನ್ನೋ ಆಶಯ. ಅಲ್ಲ, ಎಷ್ಟು ಸಲ ಸರ್ ಅಂದಾಜು? ಈಗ ನಮ್ಗೆ ಹೇಳ್ತೀನಿ ಸರ್, ಇನ್ನು 1 ವರ್ಷದಲ್ಲಿ 0.75% ಈ ಕೂಡಲೇ ಆಗಲ್ಲ. ಅದು 0.5 ಒಂದ್ಸಲ ಆಗ್ಬೋದು, 0.25 ವರ್ಷದಲ್ಲಿ 0.5 ಯಾವಾಗುತ್ತೆ ಸರ್? ಹೇಳ ಸ್ವಲ್ಪ 1% ಕಮ್ಮಿ ಆಗುತ್ತೆ ಸರ್. ಕೆಳಗೆ ಬರುತ್ತೆ. ಬೇಗ ಬ್ಯಾಂಕಿಗೆ ದುಡ್ಡು ಕಟ್ತಾರೆ ಜನ. 12% ಅಲ್ಲ, 12% NPA ಆಗ್ಬಿಟ್ಟು ಬ್ಯಾಂಕ್ಗಳು ಸಾಯ್ತಾ ಇದ್ವು. ಬಡವರು ದುಡ್ಡು ಹೋಗ್ಬಿಟ್ಟು ಬದುಕೊಂತಾರೆ.
ಇಲ್ಲ ಇಲ್ಲ ಒಂದು ಡಿಸೆಂಬರ್ ಅಲ್ಲಿ ಆಗತ್ತೆ. ಓಕೆ ಫೈನ್ ಫೈನ್ ಸರ್ ನೋಡೋಣ ಏನು ಅಂತಾರೆ. ಆದ್ರೆ ಒಂದ್ ಸಂಗತಿ ಏನು ಅಂದ್ರೆ ಈ ಬೇನಾಮಿ ಆಸ್ತಿಯನ್ನ ಕಡಿಮೆ ಮಾಡುವಂಥದ್ದು ಅಷ್ಟು ಸುಲಭ ಸಂಗತಿನ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಆದರೆ ಮಹದೇವ್ ಪ್ರಕಾಶ್ ಹೇಳ್ತಾರೆ ಮನಸ್ಸಿದ್ರೆ ಮಾರ್ಗ. ಇಲ್ಲಿ ತನಕ ಯಾರು ಯೋಚನೆ ಮಾಡಿರ್ಲಿಲ್ವಲ್ಲ, ಒಬ್ಬ ಯಾರೋ ಯುಗ ಪ್ರವರ್ತಕರು ಬಂದು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ಅತ್ಯಂತ ಸಹಜ ಸರ್. ಹೊಸತನಕ್ಕೆ ತುಡಿಯುವಂತ ಸಂದರ್ಭದಲ್ಲಿ ಕಾಲಿಡುವಂತ ಸಂದರ್ಭದಲ್ಲಿ ಜಗತ್ತಷ್ಟು ಒಪ್ಕೊಳ್ಳಲ್ಲ. ಮೀರಿ ಎಸ್ ಫೈನ್ ನೋಡ ಎಷ್ಟು ಮಟ್ಟಿಗೆ ಫೈನ್. ಎಲ್ಲೋ ಒಂದ್ ಕಡೆಗೆ ಇವೆಲ್ಲ ಬೆಳವಣಿಗೆಗಳಿಂದ ಜನಸಾಮಾನ್ಯರ ಒಂದು ಕನಸಿದೆಯಲ್ಲ, ಮನೆ ಇದ್ರೆ ಮರ್ಯಾದೆ ಅನ್ನುವಂಥದ್ದು, ಗೌರವ ಅಂತ. ಅದಕ್ಕೆ ರಘು ನೀವ್ ಹೇಳ್ಬೋದು ಆ ಭಾವನೆಗಳು ಸುಳ್ಳಲ್ಲ, ಆ ಭಾವನೆಗಳು ಹೇಳೋದು ಅದನ್ನ ಹೆಂಗ್ ಮುಟ್ತಾರೆ ನೋಡೋಣ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು with flatback dual camera Honor powered by Huawei. ಸುಮಾರು 50% ಮಂದಿಗಳ ಹಲ್ಲು ಅಥವಾ ವಸಡುಗಳಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. ನೀವು ಬಳಸುವ ಕೆಮಿಕಲ್ ನಿಂದ ತಯಾರಾದ ಟೂತ್ ಪೇಸ್ಟ್ ಕಾರಣ ಇರಬಹುದೇನೋ ಎಂದು ಯೋಚಿಸಿದ್ದೀರಾ? ಬಹಳವಾಯಿತು ಎಕ್ಸ್ಪೆರಿಮೆಂಟ್. ಈಗಂತೂ ಹಲ್ಲು ಮತ್ತು ವಸಡುಗಳಿಗಾಗಿ ಅತ್ಯಂತ ಪ್ರಯೋಜನಕಾರಿ 26 ಅಮೂಲ್ಯ ಗಿಡಮೂಲಿಕೆಗಳಿಂದ ತಯಾರಾದ ದಂತಕಾಂತಿ ಬಳಸಿ ಮತ್ತು ನಿಮ್ಮ ಹಲ್ಲುಗಳಿಗೆ ನೀಡಿ ದೀರ್ಘಕಾಲ ಉಳಿಯಲು ವರದಾನ. Every generation finds its voice. Every generation finds its drive. It's power packed. Feature loaded. Adrenaline pumped. Come rock on with Tata Hexa. ಕಾಂಚೀಪುರಂ ಎಸ್ಎನ್ ಸಿಲ್ಕ್ಸ್ ರವರ 7 ಮಾಡಿ ರೇಷ್ಮೆ ಪ್ರಪಂಚ. EVK ಸಂಪತ್ ರಸ್ತೆ, ಚೆನ್ನೈ ದಿನದಂತಿ ಹತ್ತಿರ. ಚೆನ್ನೈ ಕಾಂಚೀಪುರಮಲ್ಲೂ ದೊರೆಯಲು ಅಸಾಧ್ಯವಾದ 5 ಲಕ್ಷ ರೇಷ್ಮೆ ಸೀರೆಗಳ ಭಂಡಾರ. ದೀಪಾವಳಿ ಕೊಂಡಾಟ. 1 ಸೀರೆ ಖರೀದಿಸಿದರೆ 2 ಸೀರೆ ಫ್ರೀ ಫ್ರೀ ಫ್ರೀ. ಬೆಂಗಳೂರಿನಲ್ಲಿ ಐಡಿಯಲ್ ಹೋಮ್ಸ್ RR ನಗರ, ಮಯೂರ ಹೋಟೆಲ್ ಬಿಲ್ಡಿಂಗ್ ಮೆಜೆಸ್ಟಿಕ್ ಮತ್ತು ಗುರುದ್ವಾರ ಎದುರು ಹಲಸೂರು. AirAsia Big Sale is back with fares starting from as low as rupees 999. Book now only on airasia.com. 7th ಫ್ಲೋರ್ ನಲ್ಲಿರೋ ಆಫೀಸ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿನ್ನ ಬೇಳೆ ಬೇಯೋದಿಲ್ಲ. ಇವತ್ತು ಊಟಕ್ಕೆ ಎಲ್ಲಾದ್ರೂ ಹೋಗೋಣವಾ? ಏನು ಸೀರಿಯಸ್ಲಿ ಪಾಸ್ತಾ ತಿನ್ನೋಕ್ ಹೋಗೋಣವಾ? ಮರ್ಯಾದೆಯಿಂದ ಇರು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹೇಳಿ, ನೀವೇನು ಹೇಳೋಕೆ ಬಂದ್ರಿ? ಐ ಆಮ್ ಸಾರಿ, ಇಷ್ಟೊತ್ತು ನೀವು ನನ್ನ ಜೊತೆ ಮಾತಾಡ್ತಿದ್ರಿ ಅನ್ಕೊಂಡೆ. ನಾನು ಸಿದ್ಧಾರ್ಥ್ ಬೈ ದ ವೇ. ಐ ಆಮ್ ನೀನಾ. ಪಾಸ್ತಾ ತಿನ್ನೋಕೆ ಹೋಗೋಣವಾ? ಓಕೆ ಕಮ್. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವೆನ್ ಸೋಡಾ. ಇವಳು ನನ್ನ ಮುದ್ದಿನ ಮಗಳು. ಓದಿನಲ್ಲಿ ಸದಾ ಮುಂದಿರ್ತಾಳೆ. ಸದಾ ಸುಖಿಯಾಗಿರು. ನಿಮ್ ಮಗಳು ಸಂಸ್ಕಾರದಲ್ಲೂ ಪ್ಲಸ್. ಬನ್ನಿ, ಇವನೇ ನನ್ ಮಗ. ಇವನು ಮೂರ್ ವಿಷಯದಲ್ಲಿ ಪ್ಲಸ್. ನಮ್ಮ ಜಾನ್ ಡಿಯರ್ ಟ್ರ್ಯಾಕ್ಟರ್ ಇದು ನಿರಂತರ ಕೆಲಸ ಮಾಡುತ್ತೆ. ಅದರಿಂದ ಸಿಗುತ್ತೆ ಉತ್ಪಾದಕತೆ ನಿರೀಕ್ಷೆಗಿಂತಲೂ ಜಾಸ್ತಿ. ಉತ್ತಮ ಟಾರ್ಕ್ ನಿಂದಾಗಿ ಲೋಡ್ ಹೊರುತ್ತೆ ನಿರೀಕ್ಷೆಗಿಂತಲೂ ಜಾಸ್ತಿ. ಡೀಸೆಲ್ ಖರ್ಚು ಕಮ್ಮಿ, ಅದರಿಂದ ಉಳಿತಾಯವು ನಿರೀಕ್ಷೆಗಿಂತ ಜಾಸ್ತಿ. ಜಾನ್ ಡಿಯರ್ ನ 5D ಸೀರೀಸ್ ಟ್ರ್ಯಾಕ್ಟರ್ಸ್ ಸಿಗುತ್ತೆ ನಿರೀಕ್ಷೆಗಿಂತಲೂ ಜಾಸ್ತಿ. ನೀಲ್ ಕಮಲ್ ಈಗ ಪ್ಲಾಸ್ಟಿಕ್ ಫರ್ನಿಚರ್ ಗಿಂತ ಇನ್ನೂ ಹೆಚ್ಚು. Gioni S6s and S6 Pro with selfie flash. Who needs light? Gioni. ಯಾವ ಮೂವಿಗೆ ಹೋಗೋಣ? ಹಾಲಿವುಡ್ ಮೂವಿ. 8 ನಾಮಿನೇಷನ್ಸ್, 500 ಮೋಷನ್ ಕ್ಯಾಪ್ಚರ್, 3D. ಇವನ ಫಸ್ಟ್ ಡೇ ಫಸ್ಟ್ ಶೋ ಗ್ಯಾಂಗು ಕನ್ನಡ ಮೂವಿನ ನೋಡ್ತಾನೆ. ಕನ್ನಡ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ಯಾ? ಸಾಂಗು, ಡಾನ್ಸು, ವಿಸಿಲು ಸೂಪರ್ ಮಜಾ ಗೊತ್ತಾ? ಹೋಗೋಣ ಬಾ. ಬರೀ ಸೀನ್ ಹಾಕೋದ್ ಬೇಡ, ಸ್ಪ್ರೈಟ್ ಇದು ಕ್ಲಿಯರ್ ಇದೆ. ಕಾಂಚೀಪುರಂ ಎಸ್ಎನ್ ಸಿಲ್ಕ್ಸ್ ರವರ 7 ಮಾಡಿ ರೇಷ್ಮೆ ಪ್ರಪಂಚ. EVK ಸಂಪತ್ ರಸ್ತೆ, ಚೆನ್ನೈ ದಿನದಂತಿ ಹತ್ತಿರ. ಚೆನ್ನೈ ಕಾಂಚೀಪುರಮಲ್ಲೂ ದೊರೆಯಲು ಅಸಾಧ್ಯವಾದ 5 ಲಕ್ಷ ರೇಷ್ಮೆ ಸೀರೆಗಳ ಭಂಡಾರ. ದೀಪಾವಳಿ ಕೊಂಡಾಟ. 1 ಸೀರೆ ಖರೀದಿಸಿದರೆ 2 ಸೀರೆ ಫ್ರೀ ಫ್ರೀ ಫ್ರೀ. ಬೆಂಗಳೂರಿನಲ್ಲಿ ಐಡಿಯಲ್ ಹೋಮ್ಸ್ RR ನಗರ, ಮಯೂರ ಹೋಟೆಲ್ ಬಿಲ್ಡಿಂಗ್ ಮೆಜೆಸ್ಟಿಕ್ ಮತ್ತು ಗುರುದ್ವಾರ ಎದುರು ಹಲಸೂರು. ಈಗ ಮುಂಜಾನೆಗಳು ಅತ್ಯಂತ ಹೆಲ್ದಿ ಅಂಡ್ ಟೇಸ್ಟಿಯಾಗಿರುತ್ತವೆ. 1 ಲೀಟರ್ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ನೊಂದಿಗೆ MTR ವರ್ಮಿಸೆಲಿಯನ್ನು ಫ್ರೀಯಾಗಿ ಪಡೆಯಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು. ನೀವು ಈಸ್ಟರ್ನ್ ಪುಳಿಯೋಗರೆ ತಿಂದಿಲ್ಲ ಅಂದ್ರೆ ಪುಳಿಯೋಗರೆನೇ ತಿಂದಿಲ್ಲ.
1 ಲೀಟರ್ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ನೊಂದಿಗೆ ಎಂಟಿಆರ್ ವರ್ಮಿಸೆಲಿಯನ್ನು ಫ್ರೀಯಾಗಿ ಪಡೆಯಿರಿ. ಅನ್ನದಾತನಿಗೆ ಇನ್ನು ಮುಂದೆ ವಾರಕ್ಕೆ 25,000. ಹಳೆ ನೋಟುಗಳ ಎಕ್ಸ್ಚೇಂಜ್ ಮಿತಿ 2,500. ನವೆಂಬರ್